ನಮಸ್ತೆ ಎಲ್ರಿಗೂ. ಆ ಶುರು ಮಾಡ್ಲಾ? ಇನ್ನು ಜನ ಜಾಯ್ನ್ ಆಗ್ತಾ ಇದಾರೆ. ತಮ್ದು ಎಲ್ರದ್ದು ವಿಡಿಯೋಸ್ ಆನ್ ಮಾಡ್ಕೊಳ್ತೀರಾ? ವಿದ್ಯಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ. ಫ್ಯಾಟಿ ನಮಸ್ ಫ್ಯಾಟಿ ಲಿವರ್ ಬಗ್ಗೆ ಇದು ಹೇಳ್ತೀರಾ? ಕಲರ್ ಅಂಡ್ ಸೀಡ್ ಥೆರಪಿ. ಥೆರಪಿ ತಗೊಂಡಿದ್ರಾ ಅಥವಾ ಇದು ಆನ್ಲೈನ್ ಇದ್ರಲ್ಲಿ ಹೇಳಿದ್ದ ನಿಮ್ಗೆ? ಇಲ್ಲ, ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಇದು? ಓಕೆ. ಟಿ ಎಂ ಸ್ಟೂಡೆಂಟ್ ಅಥವಾ? ಇಲ್ಲ, ನಾನು ಟಿ ಎಂ ಸ್ಟೂಡೆಂಟ್. ಓಕೆ. ಈ ಫ್ಯಾಟಿ ಲಿವರ್ ಅನ್ನೋದು ಲಿವರ್ ಅಲ್ಲಿ ಸ್ಟಾಗ್ನೇಷನ್ ಆಗಿರುತ್ತೆ, ಅಂದ್ರೆ ಲಿವರ್ ಅಲ್ಲಿ ಫಂಕ್ಷನಿಂಗ್ ಲೋ ಆಗಿರುತ್ತೆ. ಹ್ಮ್ ಲಿವರ್ ಸ್ಟಾಗ್ನೇಷನ್ ಆಗಕ್ಕೆ ಹಲವಾರು ರೀಸನ್ಗಳಿರುತ್ತೆ. ಅಂದ್ರೆ ನಮ್ ಫುಡ್ ಹ್ಯಾಬಿಟ್ಸ್ ಆಗ್ಲಿ ಅಥವಾ ನಮ್ದು ಜೀವನ ಶೈಲಿ ಆಗ್ಲಿ, ಪ್ರತಿಯೊಂದು ಕೂಡ ಪ್ರಾಬ್ಲಮ್ ಆಗಿರುತ್ತೆ. ಅಂದ್ರೆ ಲಿವರ್ ವಿಂಡ್ ನ ಕ್ರಿಯೇಟ್ ಮಾಡೋದು. ಲಿವರ್ ಯಾವಾಗೂ ಮೂಮೆಂಟ್ ಅಲ್ಲಿ ಇರ್ಬೇಕು. ನಾವ್ ಎಷ್ಟು ದೇಹನ ಮೂಮೆಂಟ್ ಮಾಡ್ತೀವಿ, ಎಷ್ಟು ಚಲನೆಯಲ್ಲಿ ಇಟ್ಕೊಳ್ತೀವಿ, ಅಷ್ಟು ನಮ್ ಲಿವರ್ ಸ್ಟ್ರೆಂಥನ್ ಆಗಿರುತ್ತೆ. ಲಿವರ್ ಯಾವಾಗ ಅಲ್ಲಿ ಸ್ಟಾಗ್ನೇಷನ್ ಆಗುತ್ತೆ, ಆಗ ನಮ್ಗೆ ಫ್ಯಾಟಿ ಲಿವರ್ ಆಗ್ಲಿ ಕೊಲೆಸ್ಟ್ರಾಲ್ ಆಗ್ಲಿ ಎಲ್ಲ ಒಂದೊಂದೇ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ವಿಂಡ್ ವಿಂಡ್ ಯಾವಾಗೂ ನಮ್ಗೆ ಹೆಚ್ಚಾಗಿ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮಕ್ಳು ಯಾವಾಗೂ ಒಂದ್ ಕಡೆ ಕುತ್ಕೊಳ್ಳಲ್ಲ. ಅವ್ರು ಹೇಗೆ ದೇಹ ಎಷ್ಟು ಮೂವ್ಮೆಂಟ್ ಮಾಡ್ತಾ ಇರ್ತಾರೋ ಅಷ್ಟು ಅವ್ರದ್ದು ಲಿವರ್ ಆಲ್ರೆಡಿ ಅವ್ರಿಗೆ ವಿಂಡ್ ಜಾಸ್ತಿ ಇರುತ್ತೆ. ಸೊ ನಾವು ಅದೇ ರೀತಿ ಮಕ್ಳ ತರನೇ ನಮ್ದು ವಿಂಡ್ ಕ್ರಿಯೇಟ್ ಮಾಡ್ಕೋಬೇಕು. ನಮ್ ಲಿವರ್ ಸ್ಟ್ರೆಂಥನ್ ಇರ್ಬೇಕಂದ್ರೆ ನಾವು ನಮ್ ದೇಹನ ಯಾವಾಗೂ ಚಲನೆಯಲ್ಲಿ ಇಟ್ಕೊಳ್ಬೇಕು. ನಾವು ಯಾವಾಗ ನಮ್ದು ಬಾಡಿ ಮೂವ್ಮೆಂಟ್ ಕಡಿಮೆ ಆಗುತ್ತೋ ಅವಾಗ ಲಿವರ್ ಅಲ್ಲಿ ಫಂಕ್ಷನಿಂಗ್ ಲೋ ಆಗ್ತಾ ಬರುತ್ತೆ. ಲೋ ಆಗ್ತಾ ಇದ್ದಾಗಲ್ಲಿ ಜಲತತ್ವ ಅಂದ್ರೆ ಕೋಲ್ಡ್ನೆಸ್ ಜಾಸ್ತಿ ಆಗ್ಬಿಟ್ಟು ಹೀಟ್ ಕಡಿಮೆ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎಲ್ರು ನಾವು ಪೇರೆಂಟ್ಸ್ ಏನ್ ಮಾಡ್ತೀವಿ ಅಂದ್ರೆ, ಇವಾಗಿನ ಜನರೇಷನ್ ಅಲ್ಲಿ ಮಕ್ಕಳಿಗೆ ಆಚೆ ಕಡೆ ಆಟ ಆಡಕ್ ಬಿಡಲ್ಲ ಹೆಚ್ಚಿಗೆ. ಮಕ್ಕಳು ಕೂಡ ಇವಾಗ ಹೆಚ್ಚಾಗಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ, ಟಿವಿಗಳಿಗೆ ಅಡಿಕ್ಟ್ ಆಗಿದ್ದಾರೆ. ನಮ್ ಜನರೇಷನ್ ಅಲ್ಲೆಲ್ಲ ಟಿವಿ ಆಗ್ಲಿ ಮೊಬೈಲ್ ಆಗ್ಲಿ ಅಷ್ಟೊಂದು ನಾವು ಇರ್ಲಿಲ್ಲ. ಈಗ ಲಿವರ್ ಅಂತಂದ್ರೆ ಬರೀ ಫ್ಯಾಟಿ ಲಿವರ್ ಕೊಲೆಸ್ಟ್ರಾಲ್ ಅಷ್ಟೇ ಆಗುತ್ತಾ? ಇಲ್ಲ, ನಮ್ಮ ದೇಹದಲ್ಲಿ ಕಣ್ಣು ಲಿವರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಕಣ್ಣಿಂದ ಯಾವುದೇ ಇಶ್ಯೂಸ್ ಬಂದಿದೆ ಅಂದ್ರೆ ಅಲ್ಲಿ ಲಿವರ್ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಈಗ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಮಕ್ಕಳಿಗೆಲ್ಲ 4 ಇಯರ್ಸ್ 5 ಇಯರ್ಸ್ ಮಕ್ಕಳಿಗೆನೆ ಕನ್ನಡಕ ಬರ್ತಾ ಇದೆ. ಅಂದ್ರೆ ಅಲ್ಲಿ ಲಿವರ್ ಅವ್ರಿಗೆ ಪ್ರಾಬ್ಲಮ್ 4 ಇಯರ್ಸ್ ಇಂದಾನೆ, 4 ಇಯರ್ಸ್ ಏಜ್ ಇದ್ದಾಗ್ಲಿಂದಾನೆ ಸ್ಟಾರ್ಟ್ ಆಗಿರುತ್ತೆ. ಅದು ಮುಂದೆ ಹೋಗ್ತಾ 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 ಏನಾಗುತ್ತೆ ಅಂದ್ರೆ 10 ವರ್ಷ 15 ವರ್ಷ ಆದ್ಮೇಲೆ ಲಿವರ್ ಇಂದ ಹಾರ್ಟ್ಗೂ ಕೂಡ ಎನರ್ಜಿ ಪಾಸ್ ಆಗ್ತಾ ಇರಲ್ಲ. ಆಗ ಈ ಹಾರ್ಟ್ ನಲ್ಲೂ ಕೂಡ ತೊಂದರೆ ಸ್ಟಾರ್ಟ್ ಆಗುತ್ತೆ. ಅವಾಗ ಹೆಚ್ಚಿಗೆ ಸ್ವಲ್ಪ ಓಡಿದ್ರೆ ಸುಸ್ತಾಗೋದು, ವಾಕ್ ಮಾಡಿದ್ರೆ ಸುಸ್ತಾಗೋದು, ಒಂದೊಂದೇ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಆಗ ಈ ಹಾರ್ಟ್ ಬ್ಲಾಕೇಜಸ್ ಆಗೋದು, ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಲಿವರ್ ಇಂದ ಬರೀ ಹಾರ್ಟ್ ಅಷ್ಟೇ ಇಂಬ್ಯಾಲೆನ್ಸ್ ಆಗಲ್ಲ, ಅದರಿಂದ ಸ್ಟಮಕ್ ಸ್ಪ್ಲೀನ್ ಕೂಡ ಕೋಲ್ಡ್ ಇಂಬ್ಯಾಲೆನ್ಸ್ ಆಗುತ್ತೆ. ಲಿವರ್ ಇಂದ ಕಿಡ್ನಿ ಕೂಡ ಪ್ರಾಬ್ಲಮ್ ಕೊಡುತ್ತೆ. ಸೊ ಇಲ್ಲಿ ಹೆಂಗಂದ್ರೆ ಮಲ್ಟಿಪಲ್ ಎಲ್ಲ ಆರ್ಗನ್ಸ್ಗೂ ಒಂದೊಂದೇ ಫಂಕ್ಷನಿಂಗ್ ಲೋ ಆಗ್ತಾ ಹೋಗುತ್ತೆ. ಸೊ ನಾವು ನಮ್ ದೇಹನ ಯಾವಾಗೂ ಚಲನೆಯಲ್ಲಿ ಇಟ್ಕೊಂಡ್ರೆ ಮಾತ್ರ ನಮ್ ಲಿವರ್ ಆಗ್ಲಿ, ಬೇರೆ ಸ್ಟಮಕ್ ಸ್ಪ್ಲೀನ್ ಆಗ್ಲಿ, ಹಾರ್ಟ್ ಆಗ್ಲಿ, ಲಂಗ್ಸ್ ಎಲ್ಲ ಸ್ಟ್ರೆಂಥನ್ ಇರುತ್ತೆ. ಇವಾಗ ನೀವು ಕೇಳಿರೋ ಕ್ವಶನ್ ಫ್ಯಾಟಿ ಲಿವರ್ ನಾನು ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕಂತ. ಇಲ್ಲಿ ನೋಡಿ, ನಮ್ಮ ಬಲಗೈ ತೋರು ಬೆರಳು ಇಲ್ಲಿ ಆಯುರ್ವೇದಿಕ್ ಇದು ಪ್ರಕಾರ ಇಲ್ಲಿ ಲಿವರ್ ಜಾಯಿಂಟ್ ಬರುತ್ತೆ, ಇಲ್ಲಿ ಗಾಲ್ ಬ್ಲಾಡರ್ ಜಾಯಿಂಟ್ ಬರುತ್ತೆ. ಇಲ್ಲಿ ನೀವು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕ್ಬೋದು. ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕಿದಾಗ ವಿಂಡ್ ಜಾಸ್ತಿ ಆಗುತ್ತೆ, ಮೂಮೆಂಟಮ್ ಕ್ರಿಯೇಟ್ ಆಗುತ್ತೆ. ನೀವು ನೇಲ್ ಚಕ್ರ ಪ್ರಕಾರ ಇದು ಅಗ್ನಿ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನೋಡಿ, ಇದು ನೇಲ್ ಚಕ್ರ ಅಂತ ಹೊಸದು ಥೆರಪಿ ಹೇಳ್ಕೊಡ್ತಿದೀನಿ. ಇಲ್ಲಿ ನಮ್ಮ ಉಗುರು ಇರುತ್ತಲ್ಲ, ಉಗುರು ಕಣ್ಣು, ಇಲ್ಲಿ ಕಣ್ಣು ಭಾಗದಲ್ಲಿ ಈ ರೀತಿ ಕಲರ್ ಹಾಕ್ಬೇಕು. ಹೀಗೆ ಸ್ಕೈ ಅಂದ್ರೆ ಬ್ಲೂನಾ? ಸ್ಕೈ ಬ್ಲೂ ಕಲರ್ ತಗೊಳ್ಳಿ. ಇದು ಕಲರ್ ಯಾವ ರೀತಿ ಹಾಕ್ಬೇಕು ಅಂತಂದ್ರೆ, ನೀವು ಅರ್ಧ ಈ ಸ್ಕಿನ್ ಮೇಲೆ ಬರ್ಬೇಕು, ಅರ್ಧ ಈ ಉಗುರ್ದು ಹೋಲ್ ಇರುತ್ತೆ ನೋಡಿ, ಇಲ್ಲಿ ಕವರ್ ಆಗ್ಬೇಕು. ನಾವ್ ಇಲ್ಲಿ ಮೇನ್ ಆಗಿ ಇಲ್ಲಿ ಕೊಟ್ಟಾಗ ನಿಮ್ಗೆ ಲಿವರ್ ಅಲ್ಲೂ ವಿಂಡ್ ಜಾಸ್ತಿ, ಅಗ್ನಿ ತತ್ವ ಜಾಸ್ತಿ ಆಗುತ್ತೆ, ಗಾಲ್ ಬ್ಲಾಡರ್ ಅಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಸೊ ನೀವು ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕ್ಬಹುದು. ಇದು ನೇಲ್ ಚಕ್ರ ಕಲರ್ ಥೆರಪಿ ಅಂತ ಹೇಳ್ತೀವಿ. ಇಲ್ಲಿ ಈ ರೀತಿ ಹಾಕ್ಬೇಕು. ಡೇ ಟೈಮ್ ಅಲ್ಲಿ 4 to 5 hours ಹಾಕ್ಬಹುದು. ಇಲ್ಲ ಅಂದ್ರೆ ಇಲ್ಲೂ ಕೂಡ ಹಾಕ್ಬಹುದು. ಅಂದ್ರೆ
ಬೇಗ ರಿಸಲ್ಟ್ ಬರುತ್ತೆ. ನಾವು ಒಂದೇ ಥೆರಪಿ ಯೂಸ್ ಮಾಡೋ ಬದಲು, ಅಂದ್ರೆ ಒಂದೇ ಪ್ರೋಟೋಕಾಲ್ನ ಅಡಿಕ್ಟ್ ಆಗೋ ಬದಲು 4-5 ತರ ನಾವು ಸೊಲ್ಯೂಷನ್ ನ ಮಾಡಿದಾಗ ಬೇಗ ಫ್ಯಾಟಿ ಲಿವರ್ ಆಗ್ಲಿ ಕೊಲೆಸ್ಟ್ರಾಲ್ ಆಗ್ಲಿ ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ. ಸೊ ನೀವು ನಮ್ಮ ಎಡಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ಗೂ ಕೂಡ ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಕಲ್ಲು ನೋಡಿ, ಆರೆಂಜ್. ಈ ರೀತಿ ಸರ್ಕಲ್ ಹಾಕ್ಬೇಕು. ಅಂದ್ರೆ ಹಿಂದೆ ಮುಂದೆ ಎರಡು ಕಡೆ ಕವರ್ ಆಗೋ ತರ ಹಾಕ್ಬೇಕು. ಇಲ್ಲಿ ಆರೆಂಜ್ ಹಾಕ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಓಕೆ. ಇಲ್ಲಿ ಆರೆಂಜ್ ಹಾಕ್ಬೇಕು. ಸ್ಕೈ ಬ್ಲೂ ಆರೆಂಜ್ ಹಾಕ್ಬೇಕು. ಆಮೇಲೆ ಇದು ಕಣ್ಣಿಂದು ಇಶ್ಯೂಸ್ ಕ್ಲಿಯರ್ ಆಗಕ್ಕೆ ನೀವು ಇಲ್ಲಿ ಆರೆಂಜ್ ಕಲರ್ ಹಾಕಿ, ಈ ರೀತಿ ಸರ್ಕಲ್ ಹಾಕಿ. ಓಕೆ. ಸರಿನಾ? ಜೊತೆಗೆ ಇಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ, ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಓಕೆ. ಸರಿನಾ? ಇದೆಲ್ಲ ಕಲರ್ಸ್ ನೀವು ಅಟ್ಲೀಸ್ಟ್ 1 or 2 months ಮಾಡ್ಬೇಕು. ಜೊತೆಗೆ 4 ಇಲ್ಲಿ hours in the sunlight. 20 ಸರಿ ಒತ್ತಬೇಕು. ಇದನ್ನೆಲ್ಲ ನೀವು ಓಕೆ. ಡೇ ಟೈಮ್ ಅಲ್ಲೇ ಮಾಡಿ. ಇವಾಗ ನೈಟ್ ಪ್ರೆಸ್ ಮಾಡಬಾರ್ದು. ನೈಟ್ ಪ್ರೆಸ್ ಮಾಡಿದ್ರೆ ನೈಟ್ ನಿದ್ದೆ ಬರಲ್ಲ. ಸೊ ಇದನ್ನ ಬೆಳಗ್ಗೆ ನೀವು ಎದ್ದ ತಕ್ಷಣ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ 20 ಸರಿ, ಈ ಕೈಯಲ್ಲಿ 20 ಸರಿ, ಈ ಕೈಯಲ್ಲಿ 20 ಸರಿ ಒತ್ತಬೇಕು. ಒಂದೇ ಸರಿ, ದಿನಕ್ಕೆ ಒಂದೇ ಸರಿ ಒತ್ತಬೇಕು. ಜೊತೆಗೆ ಫುಡ್ ಅಲ್ಲಿ ಹಾಲು, ಮೊಸರು, ಮಜ್ಜಿಗೆ ತಗೊಳ್ಬಾರ್ದು. ಹಣ್ಣುಗಳು ಯಾವ್ದು ತಿನ್ಬಾರ್ದು. ತಂಪ್ ಮಾಡುವಂತ ಪದಾರ್ಥಗಳನ್ನ ತಿಂದಾಗ ಅಲ್ಲಿ ಸ್ಟಾಗ್ನೇಷನ್, ಆಲ್ರೆಡಿ ಲಿವರ್ ಅಲ್ಲಿ ಕೋಲ್ಡ್ ಇರುತ್ತೆ. ನಾವು ಮತ್ತೆ ಮೇಲೆ ಕೋಲ್ಡ್ ಕೊಟ್ಟಾಗ ಕೋಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವಾಗ ವಿಂಡ್ ಜಾಸ್ತಿ. ಕಡಿಮೆ ಆಗುತ್ತೆ. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಅಗ್ನಿ ತತ್ವ ಜಾಸ್ತಿ ಆಗುವಂತ ಪದಾರ್ಥಗಳನ್ನ ತಿನ್ಬೇಕು. ಫಾರ್ ಎಕ್ಸಾಂಪಲ್ ಇದು ದಾಳಿಂಬೆ ಜ್ಯೂಸ್, ಹಣ್ಣುಗಳಲ್ಲಿ ನಮ್ಗೆ ದಾಳಿಂಬೆ ಜ್ಯೂಸ್ ಒಳ್ಳೆ ಅಗ್ನಿ ತತ್ವನ ಕ್ರಿಯೇಟ್ ಮಾಡುತ್ತೆ. ಪೈನಾಪಲ್ ಜ್ಯೂಸ್ನು ಕೊಡ್ಬೋದು. ನಿಂಬೆ ಹಣ್ಣು ದಿನಾನು ಕುಡಿಬಾರ್ದು. ಜಸ್ಟ್ ಒಂದ್ 2-3 ಹನಿ, ಒಂದ್ ಗ್ಲಾಸ್ ನೀರಿಗೆ ಒಂದ್ 2-3 ಹನಿ ನಿಂಬೆ ಹಣ್ಣು ಡ್ರಾಪ್ ಹಾಕಿ ವಾರದಲ್ಲಿ 2 ದಿನ ತಗೊಳ್ಬೇಕು. ಹೆಚ್ಚಿಗೆ ತಗೊಂಡ್ರು ಕೂಡ ನಿಂಬೆ ಹಣ್ಣು ಹೆಚ್ಚಿಗೆ ತಗೊಂಡ್ರೆ ವೇಟ್ ಲಾಸ್ ಆಗುತ್ತೆ ಅಂತ ತುಂಬಾ ಜನಕ್ಕೆ ಇದಿದೆ. ಕೆಲವೊಬ್ರು ಎದ್ದ ತಕ್ಷಣ ಒಂದ್ ಗ್ಲಾಸ್ ನಿಂಬೆ ಹಣ್ಣು ಹಿಂಡ್ಕೊಂಡ್ಬಿಟ್ಟು ನೀರ್ ಕುಡಿತಾರೆ, ಅಂದ್ರೆ ವೇಟ್ ಲಾಸ್ ಆಗುತ್ತೆ, ಕುಡಿತಾರೆ. ಟಾಕ್ಸಿನ್ಸ್ ಆಚೆ ಹೋಗುತ್ತೆ ಅಂತಾರೆ. ಬಟ್ ಹೌದು, ಅದೇನಾಗುತ್ತೆ ಅಂದ್ರೆ ತಗೊಂಡು ಎಕ್ಸೆಸ್ ಆಗಿ ಅಲ್ಲಿ ಹೀಟ್ ಕ್ರಿಯೇಟ್ ಆಗ್ಬಿಟ್ಟು ಎಲ್ಲಾ ಆರ್ಗನ್ಸ್ ಗಳಲ್ಲಿರೋದು ಹೀಟ್ನೆಲ್ಲ ಅದು ತಗೊಂಡ್ಬಿಡುತ್ತೆ, ಡ್ರೈ ಆಗ್ತಾ ಹೋಗುತ್ತೆ. ಡ್ರೈನೆಸ್ ಜಾಸ್ತಿ ಆಗಿ ಮಂಡಿ ನೋವು ಬರೋದು, ಮಂಡಿ ಕಟ್ ಸೌಂಡ್ ಬರೋದು, ಕಿಡ್ನಿ ಸ್ಟೋನ್ಸ್ ಗಳಾಗೋದು, ಆಮೇಲೆ ಸ್ಟಮಕ್ ಎಕ್ಸೆಸ್ ಹೀಟ್ ಆಗಿ ನಮ್ ಬ್ಲಡ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಈ ಸಯಾಟಿಕಾ ಪೇನ್ ಬರೋದು, ಇದೆಲ್ಲ ಇಶ್ಯೂಸ್ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಸೊ ನಿಂಬೆ ಹಣ್ಣು ಜ್ಯೂಸ್ ನ ವಾರದಲ್ಲಿ 2 ದಿನ ತಗೋಬೇಕು. 4-5 ಹನಿ ಹಿಂಡ್ಬೇಕಷ್ಟೇ. ನಿಮ್ಗೆ ಬೇಕಿದ್ರೆ ಸಾಲ್ಟ್ ಹಾಕೊಳ್ಬಹುದು, ಬಟ್ BP ಇದ್ದವರು ಸಾಲ್ಟ್ ಹಾಕೊಳ್ಬಾರ್ದು. ಹಾಗೆ ಸ್ವಲ್ಪ ತಗೋಬೇಕು. BP ಇದ್ದವ್ರು ಮಾತ್ರ ನಿಂಬೆಹಣ್ಣು ಜ್ಯೂಸ್ ನ ಹೆಚ್ಚಿಗೆ ತಗೊಳ್ಬಾರ್ದು. ವಾರದಲ್ಲಿ 1 ದಿವಸ ತಗೊಂಡ್ರೆ ಪರವಾಗಿಲ್ಲ. ಜೊತೆಗೆ ಡೈಲಿ 1 hour ವಾಕ್ ಮಾಡ್ಲೇಬೇಕು. ವಾಕ್ ಕಂಪಲ್ಸರಿ ನಾನು ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ ವಾಕ್ ಮಾಡಿದಾಗ ನಮ್ ದೇಹದಲ್ಲಿ ವಿಂಡ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಸ್ಲೋ ವಾಕ್ ಮಾಡ್ಬೇಕು. ಸ್ಲೋ ವಾಕ್ ಮಾಡಿದಾಗ ಬಾಡಿ ಮೊಮೆಂಟಮ್ ಆಗುತ್ತೆ. ಮೊಮೆಂಟ್ ಆಗ್ತಾ 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 ಏನಾಗುತ್ತೆ, ಬಾಡಿ ಹೀಟ್ ಆಗುತ್ತೆ. ಹೀಟ್ ಆದ್ಮೇಲೆ ಸ್ವೆಟ್ಟಿಂಗ್ ಬರುತ್ತೆ. ಸ್ವೆಟ್ಟಿಂಗ್ ಬಂದಾಗ ನಾವ್ ಏನ್ ಮಾಡ್ತೀವಿ, ಅದನ್ನ ಸ್ವಲ್ಪ ಸ್ಲೋ ಮಾಡ್ತಾ ಮಾಡ್ತಾ ಡ್ರೈ ಮಾಡ್ಕೋಬೇಕು. ಅಂದ್ರೆ ಅದನ್ನ ವೈಪ್ ಮಾಡಿ ಒರ್ಸ್ಕೊಳ್ಬೇಕು. ಸ್ವೆಟ್ಟಿಂಗ್ ಬಂದ ತಕ್ಷಣನೇ ನೀಟಾಗಿ ಒರ್ಸ್ಬೇಕು, ಹಾಗೆ ಬಿಡ್ಬಾರ್ದು. ಆಮೇಲೆ ಸ್ವಲ್ಪ ವಾಕ್ ಇನ್ನೇನ್ ಮುಗಿಸ್ತಾ ಇದೀವಿ ಅಂದಾಗ ಸ್ಲೋ ವಾಕ್ ಮಾಡ್ಬೇಕು. ಫಸ್ಟ್ ಸ್ಟಾರ್ಟಿಂಗ್ ಸ್ಲೋ ಸ್ಟಾರ್ಟ್ ಮಾಡ್ಬೇಕು, ಆಮೇಲೆ ಬ್ರಿಸ್ಕ್ ವಾಕ್ ಮಾಡ್ಬೇಕು. ಬ್ರಿಸ್ಕ್ ವಾಕ್ ಆದ್ಮೇಲೆ ಅದು ವಾಕ್ ಮುಗಿಸುವಾಗ ಮತ್ತೆ ಸ್ಲೋ ವಾಕ್ ಮಾಡ್ಬೇಕು. ವಾಕ್ ಮುಗಿದ್ಮೇಲೆ ಒಂದ್ 10 ನಿಮಿಷ ರೆಸ್ಟ್ ಮಾಡ್ಬೇಕು. ರೆಸ್ಟ್ ಮಾಡಿದಾಗ ಅಲ್ಲಿ ನಮಗ್ ಕೋಲ್ಡ್ನೆಸ್ ಎನರ್ಜಿ, ಅಂದ್ರೆ ಕಿಡ್ನಿ ಎನರ್ಜಿ ಸ್ಟ್ರಾಂಗ್ ಆಗುತ್ತೆ. ಸೊ ಅಲ್ಲಿ ನಾವು ವಾಕ್ ಮುಗಿಸುವಾಗ 10 ನಿಮಿಷ ಸ್ಲೋ ವಾಕ್ ಮಾಡ್ಬೇಕು. ಇನ್ ಕೇಸ್ ಜಿಮ್ಗೆ ಹೋಗೋರಾಗ್ಲಿ, ಅವರು ಕೂಡ 1 hour ಏನೇ ಎಕ್ಸರ್ಸೈಸ್ ಏನೇ ಮಾಡಿದ್ರು ಲಾಸ್ಟಿಗೆ ಶವಾಸನ ಮಾಡ್ಲೇಬೇಕು. ಆಗ ನಮ್ಗೆ ಅಲ್ಲಿ ಕೋಲ್ಡ್ನೆಸ್ ಕ್ರಿಯೇಟ್ ಆಗುತ್ತೆ. ಅರ್ಧಕ್ಕೆ ನಾವು ಬರೀ ವಾಕ್ ಅಷ್ಟೇ ಮಾಡ್ಬಿಟ್ಟು ನಾವು ಬಾಡಿನ ಕೂಲ್ ಮಾಡದೇ ಇದ್ರೆ ಅಲ್ಲಿ ಡ್ರೈನೆಸ್ ಆಗ್ಬಿಟ್ಟು ಎಲ್ಲಾ ಆರ್ಗನ್ಸ್ ಗಳಲ್ಲಿ ಡ್ರೈನೆಸ್ ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಸೊ ನಾವು ಬಾಡಿನ ರೆಸ್ಟ್ ಮಾಡ್ಲೇಬೇಕು. 10 minutes ರೆಸ್ಟ್ ಮಾಡ್ಬಿಟ್ಟು ವಾಕಿಂಗ್ ನ ಕಂಪ್ಲೀಟ್ ಮಾಡ್ಬೋದು. ಇಷ್ಟು ಮಾಡಿ ಮೇಡಮ್, ಸರಿ ಹೋಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ರೂಪಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಷಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್ ನಮಸ್ತೆ. ಮೇಡಮ್ ಕೇಳಿ. ನಮಸ್ತೆ ಮೇಡಮ್. ಉಷಾ ಅಂತೇಳಿ ನಿನ್ನೆ ನಿಮಗೆ ಮೆಸೇಜ್ ಮಾಡಿದ್ದೆ ಮೇಡಮ್. ನಾನು ಹಾ ನಂಗೆ ಮೇಡಮ್. ಕಾಲು 2 ಪಾದ ಸ್ವೆಲ್ಲಿಂಗ್ ಶುರುವಾಗಿತ್ತು ನಿನ್ನೆಯಿಂದ. ಓಕೆ. ಮತ್ತೆ ನಂಗೆ ಸ್ಪ್ಲೇನ್ ಸ್ಟಮಕ್ ಟಂಗಲ್ ಯಾವಾಗ್ಲೂ ಕ್ರ್ಯಾಕ್ ಇರುತ್ತೆ. ಸ್ಪ್ಲೀನ್ ಸ್ಟಮಕ್ ಕ್ರ್ಯಾಕ್ ಇರುತ್ತಾ? ಯಾವಾಗ್ಲೂ ಇರುತ್ತೆ ಟಂಗಲ್ಲಿ. ಮತ್ತೆ 1 month ಇಂದ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗಿದೆ. ತಾನೇ ಯಾವಾಗ್ಲೂ ಆಗೋಕ್ ತರ ಆಗ್ತಿರ್ಲಿಲ್ಲ. ಹ್ಮ್ ಕಾಲಿನ ಸ್ವೆಲ್ಲಿಂಗ್ ಬಂದಿದ್ದಕ್ಕೆ ನಾನು ಮೆಸೇಜ್ ಹಾಕಿದ್ದೆ ಮೇಡಮ್ ನಿಮ್ಗೆ. ವಿಡಿಯೋ ನೋಡ್ತಿದ್ನಲ್ಲ. ಹಾ ಹಾ ಹಾ
ಕಡಿಮೆ ಆಗಿದೆ ಇವತ್ತು. ನಾನು ನಿನ್ನೆ ನೋಡಿ ಕಲರ್ ಇಲ್ಲಿ ಅಪ್ಲೈ ಮಾಡ್ಕೊಂಡೆ. ಸ್ವೆಲ್ಲಿಂಗ್ ಬರೋದು ಜಲತತ್ವ ಜಾಸ್ತಿ ಆಗ್ಬಿಟ್ಟು ಸ್ವೆಲ್ಲಿಂಗ್ ಬಂದಿರುತ್ತೆ. ನಿಮ್ ನಾಲ್ಗೆಯಲ್ಲಿ ಕ್ರ್ಯಾಕ್ ಇದೆ ಹ್ಮ್ ಅಂತ ಹೇಳ್ತಿದ್ರಿ. ಕ್ರ್ಯಾಕ್ ಅಂದ್ರೆ ಅದು ಹೀಟ್ ಡ್ರೈನೆಸ್ ಇಂದ ಕ್ರ್ಯಾಕ್ ಆಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ಹೀಟ್ ಕೋಲ್ಡ್ ಎರಡು ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಮೊದ್ಲು ನಿಮ್ ಕಾಲಲ್ಲಿ ಹ್ಮ್ ಸ್ವೆಲ್ಲಿಂಗ್ ಇರೋದನ್ನ ರಿಡ್ಯೂಸ್ ಮಾಡ್ಬೇಕು. ಆಮೇಲೆ ಇಲ್ಲಿ ಹೀಟ್ ಕೋಲ್ಡ್ ನ ಸರಿ ಹ್ಮ್ ಮಾಡ್ಬೋದು. ಫಸ್ಟ್ ನೀವು ಎಲ್ಲಿ ಸ್ವೆಲ್ಲಿಂಗ್ ಇದೆಯೋ ಹ್ಮ್ ಅಲ್ಲಿ ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ ನಂಬರ್ 2 ಅಂತ ಬರಿಬೇಕು. ನಂಬರ್ 2 ಅಂತ ಬರೆದಾಗ ಅಲ್ಲಿ ವಿಂಡ್ ಜಾಸ್ತಿ ಆಗುತ್ತೆ. ವಿಂಡ್ ಜಾಸ್ತಿ ಆಗಿ ನಿಮ್ ಸ್ವೆಲ್ಲಿಂಗ್ ಎಲ್ಲ ವಾಟರ್ ಕಂಟೆಂಟ್ ಎಲ್ಲ ಹೋಗ್ಬಿಟ್ಟು ಸ್ವೆಲ್ಲಿಂಗ್ ರಿಡ್ಯೂಸ್ ಆಗ್ತಾ ಬರುತ್ತೆ. ಇದನ್ನ ನೀವು ಡೇ ಟೈಮ್ ಅಲ್ಲಿ ನಂಬರ್ 2 ಅಂತ ಬರಿಬೇಕು. ಎಲ್ಲಿ ಸ್ವೆಲ್ಲಿಂಗ್ ಇದೆ ಅಲ್ಲಿ ಬರಿಬೇಕು. ಸರಿನಾ? ಹ್ಮ್ ಸ್ವೆಲ್ಲಿಂಗ್ ಕಡಿಮೆ ಅಪ್ಲೈ ಆಗುತ್ತೆ. ಮಾಡಿದೆ ಮೇಡಮ್. ಕಡಿಮೆ ಆಗಿದೆ ಈಗ ನನಗೆ. ಇದು ಕ್ರ್ಯಾಕ್ ಕಡಿಮೆ ಆಗ್ತಿಲ್ಲ ಟಂಗಿಂದು. ಓಕೆ, ಸ್ವೆಲ್ಲಿಂಗ್ ಆಲ್ರೆಡಿ ಕಡಿಮೆ 1 ಆಯ್ತಾ ಇಯರ್ ಇವಾಗ? ಕಡಿಮೆ ಆಗಿದೆ. ನಂಬರ್ 2 ಬರ್ದಿದ್ರಾ? ಹಾ ಬರ್ದಿದ್ದೆ. ನಾನು ನಿನ್ನೆ ವಿಡಿಯೋಗಳೆಲ್ಲ ಸರ್ಚ್ ಮಾಡಿ ನೋಡಿ ಹಾಕೊಂಡೆ ಕೊನೆಗೆ. ಹ್ಮ್. ಮತ್ತೆ ಫೋರ್ಟ್ರಿಫ್ಲೆಕ್ಸಿಗೂ ನಂಬರ್ 2 ಡಾರ್ಕ್ ಬ್ಲೂನೇ ಹಾಕಿದೆ, ಕಡಿಮೆ ಆಯ್ತು. ಸ್ವೆಲ್ಲಿಂಗ್ ಕಡಿಮೆ ಆಯ್ತಾ? ಆ, ಇವಾಗ ಬರೀ ಕ್ರ್ಯಾಕ್ ಅಷ್ಟೇ ಇದೆ. ಕ್ರ್ಯಾಕ್ ಪ್ಲಸ್ ನಂಗೆ ಕಾನ್ಸ್ಟಿಪೇಷನ್. ನಾನು ಆಕ್ಚುಲಿ ನಾರ್ಮಲ್ಲೇ ನನಗಿತ್ತು, ಕಾನ್ಸ್ಟಿಪೇಷನ್ ಪ್ರಾಬ್ಲಮೇ ಇರ್ಲಿಲ್ಲ. ಹ್ಮ್. 1 ಮಂತ್ ಇಂದ ಶುರುವಾಗಿದೆ. ಓಕೆ, ಅದ್ ಕಾನ್ಸ್ಟಿಪೇಷನ್ ಹೋಗಿ ಕೊಡ್ತೀನಿ. ಇಲ್ಲಿ ನೋಡಿ, ನಮ್ಮ ಎಡಗೈ ಹ್ಮ್ ಹೆಬ್ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಹ್ಮ್ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿ ಈ ರೀತಿ. ಹ್ಮ್ ಸರಿನಾ? ಬಲಗೈ ಹ್ಮ್ ಕಿರುಬೆರಳಿಗೆ ಹ್ಮ್ ಇಲ್ಲಿ ಉದ್ದಗೆ ಡಾರ್ಕ್ ಬ್ಲೂ ಕಲರ್ ಲೈನ್ ಹಾಕ್ಬೇಕು. ಇವಾಗ ನೈಟ್ ಹಾಕ್ಬೇಡಿ, ನಿದ್ದೆ ಬರಲ್ಲ. ಸೊ ನಿಮ್ಗೆ ಹಾಗೆ ಸುಮ್ನೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಲೈನ್ ಉದ್ದಗೆ ಎಳಿಬೇಕು. ಡೇ ಟೈಮ್ ಅಲ್ಲಿ ಹಾಕಿ 4 ರಿಂದ 5 ಟೈಮ್. ತಾಸು ಹಾಕ್ಬೇಕು. ಹೌದಾ ಮೇಡಮ್? ಸರಿನಾ? ಜೊತೆಗೆ ಹಾ ಮೇಡಮ್. ಇಲ್ಲಿ ನಮ್ದು ಇಲ್ಲಿ ಇಲ್ಲಿ ಕುಳಿ ಬೀಳುತ್ತಾ ನೋಡಿ, ಹಾ ಇಲ್ಲಿ ಹಾ 20 ಸರಿ ಒತ್ತಬೇಕು ಬೆಳಿಗ್ಗೆ ಎದ್ದ ತಕ್ಷಣ. ಹಾ 20 ಸರಿ ಪ್ರೆಸ್ ಮಾಡಿ, ಎದ್ದ ತಕ್ಷಣನೇ ಪ್ರೆಸ್ ಮಾಡಿ, ನಿಮ್ಗೆ ಮೋಷನ್ ಕ್ಲಿಯರ್ ಆಗುತ್ತೆ. ಎರಡು ಹಾ ಕೈಯಲ್ಲೂ ಒತ್ತಬೇಕು, 20 ಸರಿ ಒತ್ತಬೇಕು. ಹಾ ಒಂದ್ ಸ್ವಲ್ಪ ದಿವಸ ತಂಪ್ ಮಾಡುವಂತ ಹೆಚ್ಚಿಗೆ ಪದಾರ್ಥಗಳನ್ನ ತಗೋಬೇಡಿ, ಮತ್ತೆ ಸ್ವೆಲ್ಲಿಂಗ್ ಜಾಸ್ತಿ ಆದ್ರೆ ಕಷ್ಟ. ಸೊ ಸ್ಲೋಲಿ ಇದನ್ನ ಕಡಿಮೆ ಮಾಡ್ಬೇಕು. ನಂಬರ್ 2 ಡಾರ್ಕ್ ಬ್ಲೂ, ಇವಾಗ ಡಾರ್ಕ್ ಬ್ಲೂ ಯೂಸ್ ಮಾಡ್ತಾ ಇದ್ರಲ್ಲ, ಎಷ್ಟು ದಿನದಿಂದ ಯೂಸ್ ಮಾಡಿದಿರಾ? ನಿನ್ನೆ ಒಂದೇ ದಿನ. ನಾನು ಆಕ್ಚುಲಿ ಮೊನ್ನೆ ನೈಟ್ ಇಂದಾನೆ ಶುರುವಾಗಿದ್ದು. ನಿನ್ನೆ ರಾತ್ರಿ ಆಗಿದ್ದೆ, ನಾನು ಸಂಜೆ ಮೇಲೆ ಹಾಕಿದ್ದೆ ಮೇಡಮ್. ಓಕೆ, ಒಂದಿನ ಕಡಿಮೆ ಆಗಿದೆ ಅಲ್ವಾ ಅದು? ಕಡಿಮೆ ಆಗಿದೆ. ನಾನು ಹಾ. ಲೈಟ್ ಆಗಿ ಸ್ವೆಲ್ಲಿಂಗ್ ಬಂದಿತ್ತು ಹ್ಮ್. ಸರಿ, ಇವಾಗ ಇದು ಮೇಡಮ್. ಮಾಡಿ ಮತ್ತೆ ಮೇಡಮ್. ಈಗ ಇದನ್ನ ಮೋಷನ್ ಕ್ಲಿಯರ್ ಆಗಿ ಇಲ್ಲಿ ಲಿವರ್ LI4 ಈ ಪಾಯಿಂಟ್ ಒತ್ತಿ, ಮೋಷನ್ ಹ್ಮ್ ಕ್ಲಿಯರ್ ಆಗುತ್ತೆ. ಇಷ್ಟ ಮಾಡಿ ಹ್ಮ್ ಸ್ವಲ್ಪ ವಾಕ್ ಎಲ್ಲ ಮಾಡಿ, ಅಲ್ಲ ಮೇಡಮ್, ಮೂವ್ಮೆಂಟ್ ಇರ್ಲಿ ಬಾಡಿ. ದೇಹ ಮಾಡ್ತಿದ್ದೀನಿ. ಚಲನೆಯಲ್ಲಿದ್ರೆ ಈಗ ಸರಿ ಹೋಗುತ್ತೆ. ಲಿವರ್ ಲಂಗ್ ಎಲ್ಲ ಕೋಲ್ಡ್ ಆಗುತ್ತೆ. ಹಾ ನಿಮ್ದು ಮೇಡಮ್, ವಾಯ್ಸ್ ಸರಿ ಲಿವರ್ ಕೇಳಿಸ್ತಾ ಇಲ್ಲ ನನಗೆ. ಕೋಲ್ಡ್ ಆಗುತ್ತೆ. ಹಲೋ, ನಿಮ್ ವಾಯ್ಸ್ ಕ್ಲಾರಿಟಿ ಇಲ್ಲ. ಕೇಳ್ತಿದ್ಯಾ ಈಗ? ಹೇಳಿ. ಮೇಡಮ್, ನಂಗೂ ಲಿವರ್ ಎಲ್ಲ ಕೋಲ್ಡ್ ಆಗಿರುತ್ತಾ ಇದರಿಂದ ಅಂತ ಕೇಳಿದೆ. ಹಾ, ನಿಮ್ಗೆ ಈ ಮಲ್ಟಿಪಲ್ ಆರ್ಗನ್ ಇವಾಗ ಅಲ್ಲೆಲ್ಲ ಸ್ವೆಲ್ಲಿಂಗ್ ಬಂದ್ರೆ ಲಿವರ್ ಕಿಡ್ನಿಲಿ ಕೂಡ ಕೋಲ್ಡ್ನೆಸ್ ಇತ್ತು. ಸೊ ಸ್ವೆಲ್ಲಿಂಗ್ ಮೂಲಕ ನಿಮ್ಗೆ ತೋರಿಸ್ತದು. ಇವಾಗ ಅದು ಡ್ರೈ ಹಾ ಹೀಟ್ ಆಗಿದೆ ಅಂದ್ರೆ ಅಲ್ಲಿ ಸ್ಟಮಕ್ ಸ್ಪ್ಲೀನ್ ಹೀಟ್ ಆಗಿರುತ್ತೆ. ನಾಲ್ಗೆ ನೋಡಿದಾಗ ಯಾವ ಹಾ ಭಾಗದಲ್ಲಿ ಹೀಟ್ ಆಗಿದೆ ಅಂತ ನೋಡ್ಬೇಕು. ನಿಮ್ಗೆ ಇವಾಗ ಅದು ಹೀಟ್ ಆಗ್ಬಿಟ್ಟು ಕಾನ್ಸ್ಟಿಪೇಷನ್ ಆಗಿದೆ ಅಂದ್ರೆ ಸ್ಟಮಕ್ ಅಲ್ಲಿ ಹೀಟ್ ಆಗಿರುತ್ತೆ, ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹೀಟ್ ಆಗಿರುತ್ತೆ. ಸೊ ಅದು ಸ್ಲೋಲಿ ಮಾಯಿಶ್ಚರ್ ಹ್ಮ್ ಮಾಡ್ಬೇಕು, ಸರಿ ಹೋಗುತ್ತೆ. ಅದು ಕಲರ್ ಅಪ್ಲೈ ಮಾಡ್ಬೇಕು ಮತ್ತೆ. ಇವಾಗ ಲಾರ್ಜ್ ಸದ್ಯಕ್ಕೆ ಇಂಟೆಸ್ಟೈನ್, ಡಾರ್ಕ್ ಬ್ಲೂ ಸ್ಮಾಲ್ ಹಾಕ್ಬಿಟ್ಟು ಇಂಟೆಸ್ಟೈನ್. ಡಾರ್ಕ್ ಬ್ಲೂ ಹಾಕಿ ಮೋಷನ್ ಸರಿ ಮಾಡ್ಕೊಳ್ಳಿ. ಈಗ ನಾನು ನಿಮ್ಗೆ ಏನಾರ ಸ್ಟಮಕ್ ಗೆ ಕೋಲ್ಡ್ ಮಾಡಕ್ ಹೋದ್ರೆ ಅಲ್ಲಿ ಮತ್ತೆ ಕಿಡ್ನಿ ಕೋಲ್ಡ್ ಆಗುತ್ತೆ. ಸೊ ಕಿಡ್ನಿ ಕೋಲ್ಡ್ ಆದ್ರೆ ಮತ್ತೆ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಹ್ಮ್ ಸೊ ಇದನ್ನ ನಾವು ಫುಡ್ ಅಲ್ಲೇನೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಹ್ಮ್ ನಾನು ಈಗ ಇಲ್ಲಿ ಡಾರ್ಕ್ ಗ್ರೀನ್ ಹಾಕಿ ಅಂತ ಮೇಡಮ್ ಹೇಳ್ಬಿಡ್ಬೋದು. ಅದು. ಈಗ ಡಾರ್ಕ್ ಗ್ರೀನ್ ಹಾಕಿದ್ರೆ ಬರೀ ಸ್ಟಮಕ್ ಅಷ್ಟೇ ಹಾ ಕೋಲ್ಡ್ ಆದ್ರೆ ಸ್ಟಮಕ್ ಇಂದ ಎನರ್ಜಿ ಕಿಡ್ನಿಗೂ ಕೂಡ ಕೋಲ್ಡ್ ಆಗುತ್ತೆ, ಮತ್ತೆ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಹಾ ಸೊ ಹಾ ಇಲ್ಲಿ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದಾಗ ಮೊದಲು ಹೌದು ಇದನ್ನ ಮೇಡಮ್. ಸರಿ ನನಗೆ ಮಾಡ್ಕೊಳ್ಳಿ. ನೀ ಪೈನ್ ಎಲ್ಲ ಇರ್ಲಿಲ್ಲ ನನಗೆ. ಆಕ್ಚುಲಿ ನೀ ಬೆಂಡ್ ಆಗಲ್ಲ ಬಿಟ್ರೆ ಪೈನ್ ಇರ್ಲಿಲ್ಲ. ನಿನ್ನೆಯಿಂದ ಅದು ಶುರುವಾಗಿದೆ. ಅದೇ ಒಂದೊಂದೇ ಶುರು ಆಗುತ್ತೆ ಪ್ರಾಬ್ಲಮ್ಸ್. ಯಾಕಂದ್ರೆ ಬಾಡಿಯಲ್ಲಿ ಎಲ್ಲ ಆರ್ಗನ್ಗಳು ಇಂಬ್ಯಾಲೆನ್ಸ್ ಇದ್ದಾಗ ಒಂದ್ ಆರ್ಗನ್ ಹ್ಮ್ ನಮ್ಗೆ ವೀಕ್ ಆಗಿದೆ ಅಂದ್ರೆ ಅಲ್ಲಿ ಮಲ್ಟಿಪಲ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಬರೀ ನಿಮ್ಗೆ ಸ್ಟಮಕ್ ಹ್ಮ್ ಹೀಟ್ ಆಗಿದೆ ಅಂದ್ರೆ ಬರೀ ಸ್ಟಮಕ್ ಇಂದ ಹೊಟ್ಟೆ ನೋವು ಅಷ್ಟೇ ಬರಲ್ಲ. ನಿಮ್ಗೆ ಸ್ಟಮಕ್ ಹೀಟ್ ಆದ್ರೆ ಕಿಡ್ನಿ ಸ್ಟೋನ್ಸ್ ಆಗ್ಬೋದು, ಮಂಡಿಯಲ್ಲಿ ಕಟ್ ಕಟ್ ಸೌಂಡ್ ಬರ್ಬೋದು, ಆಮೇಲೆ ಇದು ಹಿಂಬಡಿ ಕ್ರ್ಯಾಕ್ ಆಗೋದು, ಸ್ಕಿನ್ ಇಚ್ಚಿಂಗ್ ಆಗೋದು, ಸ್ಕಿನ್ ಎಲ್ಲ ಡ್ರೈನೆಸ್ ಆಗಿ ಪೀಲ್ ಆಗೋದು, ಹೇರ್ ಫಾಲ್ ಆಗೋದು, ಆಮೇಲೆ ಡ್ಯಾಂಡ್ರಫ್ ಆಗೋದು, ಇದೆಲ್ಲ ಸ್ಟಮಕ್ ಹೀಟ್ ಇಂದಾನೆ ಬರುತ್ತೆ. ಸೊ ಒಂದೊಂದೇ ಈಗ ಆರ್ಗನ್ ನ ಸರಿ ಅದಕ್ಕೆ ನಾವು ಮಾಡ್ತಾ ಹೋಗ್ಬೇಕು. ಅಲ್ಲ, ಸ್ಟಮಕಿಗೆ ಏನು ಮಾಡ್ಕೊಳಂಗಿಲ್ಲ ಈಗ ನಾನು. ಈಗ ಸದ್ಯಕ್ಕೆ ಏನು ಮಾಡ್ಬೇಡಿ, ಮೊದ್ಲು ಇದು ಲಾರ್ಜ್ ಇಂಟೆಸ್ಟೈನ್ ಸರಿ ಆಗ್ಲಿ, ನೆಕ್ಸ್ಟ್ ನಾನು ನಿಮ್ಗೆ ಸ್ಟಮಕ್ ಟ್ರೀಟ್ ಮಾಡ್ತೀನಿ. ಮೇಡಮ್, ನಾನು ಸರಿನಾ? TM ಸ್ಟೂಡೆಂಟ್. SV9 ಕೊಟ್ಕೊಂಡ್ಬಿಟ್ಟಿದೆ. 10 ಡೇಸ್ ಆಯ್ತು. ಅದಕ್ಕೆ ಹೀಟ್ ಆಗಿದೆ. ಹೀಟ್ ಹೌದಾ? ಆಗ್ಬಿಟ್ಟು ಕಾನ್ಸ್ಟಿಪೇಷನ್ ಆಗಿದೆ. ಹಾ, ಈಗ ಏನ್ ಮಾಡ್ಬೇಕು ಮೇಡಮ್ ಅದಕ್ಕೀಗ? ಈಗ ನಾನು ಹೇಳಿದ್ನಲ್ಲ ಮೇಡಮ್, ಇದ್ ಮಾಡಿ. ಹ್ಮ್ ಇದು ಹೇಳಿ ನಾನು ಮಾಡಿ, ಇವಾಗ ಮತ್ತೆ ಯಾವ್ದು ಪಾಯಿಂಟ್ಸ್ ಸಿಂಗಲ್ ಪಾಯಿಂಟ್ ಕೊಟ್ಕೋಬೇಡಿ.
ಕಲರ್ ಅಲ್ಲೇ ಬ್ಯಾಲೆನ್ಸ್ ಥ್ಯಾಂಕ್ ಯು ಮಾಡಿ. ತುಂಬಾ ಹೀಟ್ ಆದ್ರೆ ಬ್ಲಡ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೀವು ಸ್ಪ್ಲೀನ್ ಪಾಯಿಂಟ್ ಕೊಟ್ಟಿದ್ದೀರ ಅಂದ್ರೆ ಬ್ಲಡ್ ಕೂಡ ಕಡಿಮೆ ಆಗುತ್ತೆ ಅಲ್ಲಿ. ಅದಕ್ಕೀಗ ಸೊ ನೋಡ್ಬಿಟ್ಟು ಎಷ್ಟು ಕೊಡ್ಬೇಕು. ಹ್ಮ್ 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 ಸರಿ ಸರಿನಾ? ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಥ್ಯಾಂಕ್ ಯು. ಯು. ನಾಗರಾಜ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗರಾಜ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಅನ್ಮ್ಯೂಟ್ ಆಪ್ಷನ್ ಬಂದಿರುತ್ತೆ ನೋಡಿ, ಕ್ಲಿಕ್ ಮಾಡಿ. ಸರ್ ನಮಸ್ತೆ, ಮಾತಾಡಿ. ಮಾತಾಡ್ಬೋದಾ? ಹ್ಮ್ ನಮಸ್ತೆ ಮೇಡಮ್. ಸರ್ ನಮಸ್ತೆ, ಹೇಳಿ. ಅದೇ ನಾನು 3 ವಾರದಿಂದ ಥೆರಪಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ನೀವು ಕೊಡ್ತಾ ಇದ್ದೀರಾ? ಕನ್ಸಲ್ಟೇಷನ್ ತಗೊಂಡಿದ್ರಾ? ಕನ್ಸಲ್ಟೇಷನ್ ತಗೊಂಡಿದ್ದೆ. ನಾನಿರೋ ಹಾ. ಜಯನಗರದಲ್ಲಿ ದೂರ ಇರೋದ್ರಿಂದ ನಾನು ಹಾ ಕನ್ಸಲ್ಟೇಷನ್ ಸರ್, ತಗೊಂಡಿದ್ದೆ. ಸ್ವಲ್ಪ ಜೋರ ನಾನು ಮಾತಾಡ್ತೀರಾ? ವಾಯ್ಸ್ ತುಂಬಾ ಲೋ ಕೇಳಿಸ್ತಿದೆ. Okay. ನಾನು 3 ವಾರದಿಂದ ಥೆರಪಿ ಕ್ಲಾಸಸ್ ತಗೊಂತಾ ಇದ್ದೀನಿ ನಿಮ್ಮ ಹತ್ರ. ಹಾ ಸರ್. ನಾನು ಲಾಸ್ಟ್ 29 ಇಯರ್ಸ್ ಇಂದ ಡಯಾಬಿಟಿಕ್. ಹ್ಮ್ ಸೊ ನನಗೆ ಲಾಸ್ಟ್ 4-5 ವೀಕ್ಸ್ ರೀಡಿಂಗ್ಸ್ ಎಲ್ಲ 165 170 ಆ ತರ ಬರ್ತಾ ಇದೆ ಶುಗರ್ ಲೆವೆಲ್ಸ್. ಸರಿ, ಶುಗರ್ ಎಷ್ಟಿತ್ತು ಸರ್ ನಿಮ್ಗೆ ಥೆರಪಿ ತಗೊಳಕ್ಕಿಂತ ಮುಂಚೆ? 165 170 180 ಆ ತರ ರೇಂಜ್ ಅಲ್ಲಿ ಇತ್ತು ಹ್ಮ್ ಫಾಸ್ಟಿಂಗ್. ಇವಾಗ 3 ವಾರದಿಂದ ಥೆರಪಿ ತಗೊಳ್ತಿರೋದ್ರಿಂದ ನೀವು ಕೊಟ್ಟಿರೋ ಪಾಯಿಂಟ್ಸ್ ಎಲ್ಲ ಕಲರ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಇವಾಗ ಮೊನ್ನೆ 2 ದಿವಸದಿಂದ 128 to 132 ರೇಂಜ್ ಅಲ್ಲಿ ಇದೆ. ಓಕೆ, ನಾರ್ಮಲ್ ಬಂತು. ನಾರ್ಮಲ್ ಬರ್ತಾ ಇದೆ ಅಂತ ಹ್ಮ್ ಅನ್ಸುತ್ತೆ ನಂಗೆ. ಹ್ಮ್ ಅದೊಂದು. ಆಮೇಲೆ ಕಾಲ್ ಜೋ ಹಿಡಿಯೋದು ಅದೊಂದು ಸ್ವಲ್ಪ ಕಮ್ಮಿ ಆಗಿದೆ. ಓಕೆ ಸರ್. ಹ್ಮ್ ಆಮೇಲೆ ಕೈ ಸ್ವಲ್ಪ ಏನಾರ ಒಂದು ಪ್ಲೇಟ್ ತಟ್ಟನೆ ಹಿಡ್ಕೊಂಡ್ರೆ ನಡ್ಗೋದು ಇವಾಗ ಸ್ವಲ್ಪ ಕಂಟ್ರೋಲ್ ಬರ್ತಿದೆ ಅಂತ ಅನ್ಸ್ತಾ ಇದೆ. ಹಾ ಸರ್. ಅದೊಂದು ಫೀಡ್ಬ್ಯಾಕ್. ಸೊ ಇದು 3ನೇ ವಾರ ಇದು. ನೋಡಿ, 29 ವರ್ಷದಿಂದ ಶುಗರ್ ಕಂಟ್ರೋಲ್ ಬರ್ದೇ ಇರೋದು 3 ವಾರದಲ್ಲಿ ಕಂಟ್ರೋಲ್ ಬಂದಿದೆ. ಹೌದು. ಹ್ಮ್ ಆಮೇಲೆ ನಮ್ ಫುಡ್ ಹ್ಯಾಬಿಟ್ಸ್ ಅಲ್ಲೂ ಚೇಂಜ್ ಮಾಡ್ಕೊಂಡಿದೀನಿ. ನಿಜ ಸರ್, ಥೆರಪಿ ಜೊತೆಗೆ ನಾವು ಫುಡ್ ಹೇಳಿರ್ತೀವಿ. ಆ ಫುಡ್ ನೀವು ಇದು ಹೌದು, ಮಾಡ್ಬಿಟ್ರೆ, ಹೇಳಿದ್ದೀರಾ. ಬ್ಯಾಲೆನ್ಸ್ ಮಾಡ್ಬಿಟ್ರೆ ಸರಿ ಹೋಗುತ್ತೆ. ಹೌದು ಸರ್ ಥೆರಪಿ ಫಸ್ಟ್ ಟೈಮ್ ನೀವು ತಗೊಂಡಿದ್ದು? ಹೌದು ಫಸ್ಟ್ ಟೈಮ್. ಹ್ಮ್ ಸರಿ ಸರ್, ಕಂಟಿನ್ಯೂ ಮಾಡಿ. ಇನ್ನೊಂದು 2-3 ವೀಕ್ಸ್ ತಗೊಳ್ಳಿ. ಈ ಶುಗರ್ ಅಂದ್ರೆ ಎಲ್ಲ ಈಗ ಮನೆ ಮನೆಗೂ ಶುಗರ್ದು ಇದು ಪ್ರಾಬ್ಲಮ್ ಇದ್ದೇ ಇದೆ. ಮನೆಯಲ್ಲೂ ಇದಾರೆ ಇವಾಗ ಶುಗರ್ ಪೇಷಂಟ್ಸ್. ಅದೇನಂದ್ರೆ ಈ ಹೌದು. ಥೆರಪಿ ತಗೊಳ್ಳುವಾಗ ಸ್ವಲ್ಪ ಪೇಷನ್ಸ್ ಇಂದ, ನಂಬಿಕೆಯಿಂದ ಥೆರಪಿ ತಗೊಂಡ್ರೆ, ನಾವ್ ಹೇಳಿರೋದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ಖಂಡಿತ ನಾರ್ಮಲ್ ಬಂದೇ ಬರುತ್ತೆ. ರಿವರ್ಸಬಲ್ ಕೂಡ ಶುಗರ್. ಓಕೆ. ಇವಾಗ ಶುಗರ್ ಅನ್ನೋದು ಹೆಸರು ಅಷ್ಟೇ, ಬಟ್ ನಿಮ್ಗೆ ನೋಡಿ ಸಿಂಪ್ಟಮ್ಸ್, ಕಾಲು ಉರಿಯೋದು, ಕೈ ಇದು ಶೇಕ್ ಆಗೋದು, ಇದೆಲ್ಲ ಸ್ಪ್ಲೀನ್, ಸ್ಟಮಕ್ ಅಲ್ಲಿ, ಕಿಡ್ನಿಯಲ್ಲಿ ಎಲ್ಲ ಒಂದೊಂದೊಂದೊಂದು ಆರ್ಗನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅಲ್ಲಿ ಎಲ್ಲಾ ಆರ್ಗನ್ಸ್ ನಾವು 6 ವಾರ ನಾನು ಏನಕ್ಕೆ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಎವ್ರಿ ವೀಕ್ ಒಂದೊಂದು ಆರ್ಗನ್ ನ ಸ್ಟ್ರೆಂತ್ ಮಾಡ್ತಾ ಹೋಗ್ತೀವಿ. ಅಂದ್ರೆ 1 ವಾರ ಲಿವರ್ ಸ್ಟ್ರೆಂತ್ ಮಾಡಿರ್ತೀವಿ, 1 ವಾರ ಸ್ಪ್ಲೀನ್ ಸ್ಟ್ರೆಂತ್ ಮಾಡಿರ್ತೀವಿ, 1 ವಾರ ಕಿಡ್ನಿ ಮಾಡಿರ್ತೀವಿ. ಈ ರೀತಿ ಎಲ್ಲಾ ಆರ್ಗನ್ಗಳ ಸ್ಟ್ರೆಂತ್ ಮಾಡಿದಾಗ ಮುಂದೆ ಕೂಡ ನಿಮ್ಗೆ ಯಾವ್ದೇ ಹೆಲ್ತ್ ಇಶ್ಯೂಸ್ ಬರಲ್ಲ. ಇದು ಪರ್ಮನೆಂಟ್. ಇವಾಗ ನಿಮ್ಗೆ ನಾನು ಹೇಳ್ಕೊಟ್ಟಿರ್ತೀನಿ ಸರ್ ಎಲ್ಲ, ಯಾವ ರೀತಿ ಫುಡ್ಸ್ ತಗೋಬೇಕು, ಯಾವ ರೀತಿ ಲೈಫ್ ಸ್ಟೈಲ್ ತಗೋಬೇಕಂತ ಹೇಳಿರ್ತೀನಿ ನಿಮ್ ಕನ್ಸಲ್ಟೇಷನ್ ಅಲ್ಲಿ. ನೀವು ಅದನ್ನ ಫಾಲೋ ಮಾಡ್ತಾ ಹೋಗ್ಬಿಟ್ರೆ ಮುಂದೆನೂ ಕೂಡ ನಿಮ್ಗೆ ಶುಗರ್ ಮತ್ತೆ ಹೆಚ್ಚಿಗೆ ಆಗಲ್ಲ. ಈಗ ಎಷ್ಟಿದೆ ಅಷ್ಟರಲ್ಲೇ ಇರ್ತೀರಾ. ಆಮೇಲೆ ಮಿಲ್ಕ್ ಪ್ರಾಡಕ್ಟ್ಸ್ ತಗೋಬೇಡಿ ಅಂತ ಹೇಳಿದಿರಲ್ಲ, ಹೌದು ಡೈರಿ ಸರ್, ಪ್ರಾಡಕ್ಟ್ಸ್. ಹೌದು ಕರೆಕ್ಟ್. ಮಿಲ್ಕ್ ಪ್ರಾಡಕ್ಟ್ಸ್ ತಗೊಳ್ಬಾರ್ದು. ಯಾಕಂದ್ರೆ ಮೊದ್ಲೆಲ್ಲ ನಾಟಿ ಹಸುವಿನ ಹಾಲೇ ಉಪಯೋಗಿಸ್ತಾ ಇದ್ರು. ಇವಾಗ ನಾಟಿ ಹಸುವಿನ ಹಾಲು ತುಂಬಾ ಕಡಿಮೆ. ಈಗೆಲ್ಲ ಎಚ್ ಎಫ್ ಹಸು ಹಾಲೇ ಉಪಯೋಗಿಸ್ತಾರೆ. ಈಗ ಒಂದು ಹಸು, ನಾಟಿ ಹಸು ಹಾಲು ಕೊಡೋದು 1.5 ರಿಂದ 2 ಲೀಟರ್ ಮಾತ್ರ. ಈಗ ಒಂದು ಎಚ್ ಎಫ್ ಹೌದು. ಹಸು ನಿಮಗೆ 30 ರಿಂದ 40 ಲೀಟರ್ ಕೊಡುತ್ತೆ. ಅಷ್ಟು ಲೀಟರ್ ಕೊಡುತ್ತಂದ್ರೆ ಅದಕ್ಕೆ ಏನಾದ್ರು ಇಂಜೆಕ್ಟ್ ಮಾಡಿರ್ತಾರೆ. ನಾರ್ಮಲಿ ಅಷ್ಟು ಹಸುಗಳು ಅಷ್ಟು ಕೊಡಲ್ಲ. ಸೊ ನಿಮ್ಗೆ ಆ ರೀತಿ ಹಾಲುಗಳನ್ನ ಕುಡಿದಾಗ ನಮ್ಮ ಆರ್ಗನ್ ಅಲ್ಲೂ ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಫಂಕ್ಷನಿಂಗ್ ಕೂಡ, ಎಲ್ಲಾ ಆರ್ಗನ್ ಫಂಕ್ಷನ್ ಕೂಡ ಲೋ ಆಗ್ತಾ ಹೋಗುತ್ತೆ. ಇವಾಗ ಶುಗರ್ ಬರೋದಾಗ್ಲಿ, ಆಮೇಲೆ ಮಕ್ಕಳು ಬೇಗ ಮೆಚೂರ್ ಆಗೋದಾಗ್ಲಿ, ಇದೆಲ್ಲ ಜಾಸ್ತಿ ಹಾಲಿಂದಾನೇ ಸ್ಟಾರ್ಟ್ ಆಗೋದು. ಮುಂದಿನ ನೀವು ಹಾಲು ಬ್ಲ್ಯಾಕ್ ಯೂಸ್ ಮಾಡ್ತೀನಿ ಅಂದ್ರೆ ನಾಟಿ ಹಸು ಹಾಲು ಉಪಯೋಗಿಸಬಹುದು. ಆಮೇಲೆ ಬ್ಲ್ಯಾಕ್ ಕಾಫಿ ಆತರ ತಗೋಬೋದಾ? ತಗೊಳ್ಬಹುದು ಸರ್, ಬ್ಲಾಕ್ ಕಾಫಿ ತಗೊಳ್ಬಹುದು, ಬ್ಲಾಕ್ ಟೀ ತಗೋಬಹುದು. ಬಟ್ ಏನಂದ್ರೆ ಶುಗರ್ ಆಡ್ ಮಾಡಬಾರ್ದು. ನಿಮ್ಗೆ ಸ್ವಲ್ಪ ಶುಗರ್ ಬೇಕಿದ್ರೆ ಇರಲ್ಲ. ಟೇಸ್ಟಿಗೆ ಇದು ಉಪಯೋಗಿಸಬಹುದು, ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಬಹುದು. ಆಮೇಲೆ ತುಪ್ಪ ತುಪ್ಪ ದೇಸಿ ತುಪ್ಪ ಉಪಯೋಗಿಸಿ ಸರ್.
ದೇಸಿ ದೇಸಿ ತುಪ್ಪ ಉಪಯೋಗಿಸಿ. ನಿಮ್ಗೆ ಶುಗರ್ ಯಾಕೆ ಬಂದಿತ್ತು ಅಂತಂದ್ರೆ ನಮ್ದು ಹೆಲ್ತ್ ಇದ್ರದ್ದು ಜೀವನ ಶೈಲಿ ಆಗ್ಲಿ, ಫುಡ್ ಇಂದ, ಮೇನ್ಲಿ ಫುಡ್ ಇಂದನೂ ಬಂದಿರುತ್ತೆ ಸರ್. ಈಗ ಎಷ್ಟೊಂದ್ ಜನ ನೋಡಿರ್ಬೋದು ನೀವು, ಕಂಟಿನ್ಯೂಸ್ ಬೆಳಿಗ್ಗೆಯಿಂದ ಸಂಜೆ ತನಕ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಾರೆ. ಅಂದ್ರೆ ಹಿಂಗ ಆಫೀಸಲ್ಲಿ ಕುತ್ಕೊಳ್ಳೋದಲ್ಲ, ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾರೆ ನೋಡಿ. ಅವರೆಲ್ಲ ಈಗ ದೇಸಿ ಫುಡ್ ತಿನ್ನೋದಾಗ್ಲಿ ಅಂತದ್ ಏನು ಇರಲ್ಲ, ಎಲ್ಲಾನು ತಿಂತಾರೆ. ಬಟ್ ಅವ್ರ ದೇಹ ಮೂಮೆಂಟ್ ಅಲ್ಲಿ ಇರುತ್ತೆ. ಮೂಮೆಂಟ್ ಅಲ್ಲಿ ಇದ್ದಾಗ ಅವ್ರಿಗೆ ಯಾವುದೇ ಶುಗರ್, BP, ಯಾವುದೇ ಹೆಲ್ತ್ ಇಶ್ಯೂಸ್ ಬರಲ್ಲ. ಅಂದ್ರೆ ನೀವು ಬೇಕಾದ್ರೆ ವಾಕ್ ಹೋಗಿ ಬಂದ್ಮೇಲೆ ಶುಗರ್ ಚೆಕ್ ಮಾಡಿ ನೋಡಿ, ನಾರ್ಮಲ್ ಬಂದಿರುತ್ತೆ. ಅದೇ ನೀವು ಸುಮ್ನೆ ವಾಕ್ ಒಂದ್ 2-3 ದಿವಸ ವಾಕ್ ಮಾಡದೆ ಶುಗರ್ ಚೆಕ್ ಮಾಡಿ ನೋಡಿ, ಜಾಸ್ತಿ ತೋರಿಸುತ್ತೆ. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ದೇಹ ಯಾವಾಗೂ ಮೂಮೆಂಟ್ ಅಲ್ಲಿ ಇರ್ಲೇಬೇಕು. ಜೊತೆಗೆ ಫುಡ್ ಕೂಡ ನಾವು ಹೆಲ್ದಿ ಫುಡ್ ತಗೊಳ್ಬೇಕು. ಓಕೆ. ಇಲ್ಲಿ ನಮ್ ಸ್ಟಮಕ್ ಸ್ಪ್ಲೀನ್ ಸ್ಟ್ರೆಂಥನ್ ಆದ್ರೆ ಎಲ್ಲಾನು ಬ್ಯಾಲೆನ್ಸ್ ಆಗುತ್ತೆ ಸರ್. ಯಾಕಂದ್ರೆ ಮೇನ್ ನಾವ್ ಏನೇ ಆಮೇಲೆ ಫುಡ್ ತಿಂದ್ರು ಅದು ಸ್ಟಮಕ್ ಗೆ ಹೋಗೋದು. ಸ್ಟಮಕ್ ಇಂದ ಡೈಜೆಷನ್ ಮಾಡೋದು ಸ್ಪ್ಲೀನ್ಸ್ ಡೈಜೆಷನ್ ಮಾಡ್ತಾ ಇರುತ್ತೆ. ಸ್ಪ್ಲೀನ್ ಡೈಜೆಷನ್ ಮಾಡೋ ಬೇರೆ ಆರ್ಗನ್ ಗಳಿಗೆಲ್ಲ ಕಳಿಸುತ್ತದು. ದಿನಕ್ಕೆ ಒಂದು 8,000 ಸ್ಟೆಪ್ಸ್ ವಾಕಿಂಗ್ ಮಾಡ್ತಾ ಇದ್ದೆ. ಒಳ್ಳೇದು ಸರ್, ಇವಾಗ ಒಳ್ಳೆ ರಿಸಲ್ಟ್ ಲಾಸ್ಟ್ ಬಂದಿದೆ. 1 ವೀಕ್ ಇಂದ ನನಗೆ ಐ ಆಪರೇಷನ್ ಆಗಿದೆ. ಹಾ ಸರ್. ರೆಟಿನೋಪತಿ ಇದಾಯ್ತು, ಸರ್ಜರಿ. ಸೊ ಹ್ಮ್ ಲಾಸ್ಟ್ 5 ಡೇಸ್ ಇಂದ ನಾನು ಮನೇಲಿ ಇದೀನಿ, ಎಲ್ಲೂ ಹೋಗಿಲ್ಲ. ಓಕೆ. ಹಾ ಸೊ ಹಾ ಹಾ ರಿಕವರಿಂಗ್ ಅಲ್ಲಿ ಇದೀನಿ. ಓಕೆ ಸರ್. ಕಣ್ಣಿಂದು ಇಶ್ಯೂಸ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಂಡ್ ಪಾಯಿಂಟ್ ಬರ್ತಾ ನೋಡಿ, ಇಲ್ಲಿ ಹೌದು. ಕಾಣಿಸ್ತಿದ್ಯಾ? ಹಾ. ಇಲ್ಲಿ ಪ್ರೆಸ್ ಕೊಡಿ, ಸ್ವಲ್ಪ ಈ ರೀತಿ ಪ್ರೆಸ್ ಕೊಡಿ. ಆಮೇಲೆ ಇಲ್ಲಿ ಬೋನ್ ಬರುತ್ತಲ್ಲ ನಮ್ದು, ಈ ಬೋನ್ಗೂ ಈ ರೀತಿ, ಇಲ್ಲಿ ನೋಡಿ ಈ ರೀತಿ ಮಸಾಜ್ ಕೊಡಿ. ಈಗ ಹಾ. ಡೈಲಿ ಮಸಾಜ್ ಮಾಡಿ. ಆಮೇಲೆ ಇಲ್ಲಿ ಐಬ್ರೋ, ಇಲ್ಲಿ ನೋಡಿ ಈ ರೀತಿ ಇಲ್ಲೆಲ್ಲ ಮಸಾಜ್ ಕೊಡಿ. ಈಗ ಹ್ಮ್. ಡೈಲಿ ಎದ್ದ ತಕ್ಷಣನೇ ಒಂದು 10 ನಿಮಿಷ 20 ನಿಮಿಷ ಈ ರೀತಿ ಮಸಾಜ್ ಕೊಡಿ. ಜೊತೆಗೆ ಇಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ಇಂದ ಈ ನಮ್ದು ಹೆಬ್ಬೆರಳು ಇರೋದೆ ನೋಡಿ, ಇಲ್ಲಿ ಐ ರಿಫ್ಲೆಕ್ಸ್ ಹ್ಮ್. ಇದು. ಓಕೆ. ಇಲ್ಲಿ ಬ್ಲ್ಯಾಕ್ ಡಾಟ್ ಇಡಿ 2 ಕೈಗನು. ಇಲ್ಲಿ ಒಂದು ಹೆಸರು ಕಾಳು ಇಡಬೇಕು, ಇಲ್ಲೊಂದು ಹೆಸರು ಕಾಳು ಇಡಬೇಕು. ಓಕೆ. ಹೆಸರು ಕಾಳು ಇಟ್ಟು ಟೇಪ್ ತಗೊಂಡು ಹಿಂಗ್ ಸುತ್ತ ಬಿಡಿ, ಹಿಂಗೆ ಟೇಪ್ ನಿಂದ 2 ಕೈಗನು. ಹೆಸರು. ರಾತ್ರಿ ಹೆಸರು ಕಾಳು ಹಾಕ್ಬೇಕು, ಡೇ ಟೈಮ್ ಅಲ್ಲಿ ಬ್ಲ್ಯಾಕ್ ಕಲರ್ ಹಾಕ್ಬೇಕು. ಓಕೆ. ಅದನ್ನ ಜೊತೆಗೆ ನಮ್ಮ ಎಡಗೈ ಉಂಗುರದ ಬೆರಳು, ಇದು ಐ ರಿಫ್ಲೆಕ್ಸ್ ನೋಡಿ, ಇಲ್ಲಿ ಆರೆಂಜ್ ಕಲರ್ ಇಡಿ. ಇಲ್ಲಿ ಉಂಗುರದ್ದು. ಓಕೆ. ಇಲ್ಲಿ ಡೇ ಟೈಮ್ ಅಲ್ಲಿ ಬ್ಲ್ಯಾಕ್ ಆರೆಂಜ್ ಹಾಕ್ಬೇಕು. ಜೊತೆಗೆ ಎಡಗೈ ನಮ್ ತೋರು ಹೆಸರು ಕಾಳು ಅಂದ್ರೆ ಆರೆಂಜ್ ಕಲರ್ ಹಾಕಿ. ಓಕೆ. ಓಕೆ. ನೈಟ್ ಮಲ್ಕೊಳ್ಳೋವಾಗ 2 ದಿನ ಮೆಂತೆ ಕಾಳು ಹಾಕಿ, 2 ದಿನ ಹೆಸರು ಕಾಳು ಹಾಕಿ. ಓಕೆ. ಸರಿನಾ? ಇಷ್ಟ ಮಾಡಿ ಸರಿ ಹೋಗುತ್ತೆ. ಮತ್ತೆ ತ್ರಾಟಕ ಕಣ್ಣಿಂದ ಎಕ್ಸರ್ಸೈಸ್ ಮಾಡಿ ಸರ್. ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹುಡುಕ್ ನೋಡಿ, ತ್ರಾಟಕ ಎಕ್ಸರ್ಸೈಸ್ ಸಿಗುತ್ತೆ. ಒಂದ್ ಕ್ಯಾಂಡಲ್ ಹಚ್ಕೊಂಡ್ಬಿಟ್ಟು ತ್ರಾಟಕ ಮಾಡ್ತಾರ. ಗೊತ್ತಾಯ್ತು. ತ್ರಾಟಕ ಅದನ್ನೇ ಮಾಡಿ ನೋಡು. ಕಣ್ಣು ಬೇಗ ಇಂಪ್ರೂವ್ ಆಗ್ತಾ ಬರುತ್ತೆ. ಓಕೆ. ಓಕೆ. ಇಷ್ಟ ಮಾಡಿ ಸರ್. ಥ್ಯಾಂಕ್ ಯು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಸರ್. ಓಕೆ. ಥ್ಯಾಂಕ್ ಯು. ಇನ್ನೊಂದ್ 3 ವೀಕ್ಸ್ ಥೆರಪಿ ಕಂಟಿನ್ಯೂ ಮಾಡಿ ಸರ್. ಇವಾಗ ನೀವು ಕೊಟ್ಟಿದ್ದ ಫೀಡ್ಬ್ಯಾಕ್ ರೆಕಾರ್ಡಿಂಗ್ ಸಿಗುತ್ತಾ? ಹಾ ಸರ್, ರೆಕಾರ್ಡಿಂಗ್ ಕೊಡ್ತೀನಿ ನಾನು. ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ರೆಕಾರ್ಡಿಂಗ್. ಓಕೆ. ಕ್ಲಾಸ್ ರೆಕಾರ್ಡಿಂಗ್ ಕೊಡ್ತೀನಿ. ನೋಡ್ಬಿಟ್ಟು ಈಗ ನಾನು ಹೇಳಿದ್ದೆಲ್ಲ ಐ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಬನ್ನಿ. ಇಲ್ಲೆಲ್ಲ ಪಾಯಿಂಟ್ಸ್ ಇರುತ್ತೆ ಸರ್. ಎಲ್ಲ ಇಲ್ಲಿ ಸ್ಟಮಕ್ ಮತ್ತೆ ಕಿಡ್ನಿ ಮೆರಿಡಿಯನ್ ಹೋಗಿರುತ್ತೆ, ಯೂರಿನರಿ ಬ್ಲಾಡರ್ ಮೆರಿಡಿಯನ್ ಹೋಗಿರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್, ಎಲ್ಲ ಆರ್ಗನ್ಗಳ ಮೆರಿಡಿಯನ್ಸ್ ಇರುತ್ತೆ. ನೀವು ಪ್ರೆಸ್ ಮಾಡಿದಾಗ ಎಲ್ಲ ಆರ್ಗನ್ಸ್ ಸ್ಟ್ರೆಂಥನ್ ಆಗುತ್ತೆ. ಓಕೆ. ಮತ್ತೆ ವಾಕ್ ಮಾತ್ರ ಮಿಸ್ ಮಾಡಬೇಡಿ. ಚೆನ್ನಾಗಿ ಊಟ ಮಾಡಿ ಅಷ್ಟೇ. ಊಟ ಯಾವ ರೀತಿ ಅಂದ್ರೆ ವಿತೌಟ್ ಕೆಮಿಕಲ್ ಫುಡ್ ತಗೊಳ್ಬೇಕು. ಗೊತ್ತಾಯ್ತು. ಇಷ್ಟ ಮಾಡಿ ಸರ್. ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು. ನಮಸ್ಕಾರ. ಸರಸ್ವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ, ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ಮೇಡಮ್ ನನಗೆ ಇದೇ ಫಸ್ಟ್ ಟೈಮ್ ಮೇಡಮ್ ಜಾಯಿನ್ ಆಗಿದ್ದು. ಥ್ಯಾಂಕ್ ಯು ಮೇಡಮ್. ಒಳ್ಳೇದು. ಜಾಯ್ನ್ ಆಗಿ ಕಲೀರಿ. ನೀವು ಕಲ್ತ್ಬಿಟ್ಟು ನೀವೇ ಮನೇಲೂ ಮಾಡ್ಕೊಳ್ಬಹುದು. ಸಣ್ಣ ಪುಟ್ಟ ನಾನು ಹೇಳ್ಕೊಡ್ತಾ ಇರ್ತೀನಿ. ಜೊತೆಗೆ ಅಕ್ಕಪಕ್ಕದವ್ರಿಗೂ ವಾಸಿ ಮಾಡಿ, ಮನೇಲಿರೋರ್ಗು ವಾಸಿ ಮಾಡಿ. ನಿಮ್ಮ ವಿಡಿಯೋ ನೋಡಿದೆ ಮೇಡಮ್. ಇದಕ್ ಹಾಕಿದ್ರೆ ಇದು ಹಾಕ್ಬಾರ್ದು, ಶುಗರ್ ಇದ್ದವರಿಗೆ ಗ್ರೀನ್ ಹಾಕ್ಬಾರ್ದು ಅಂದಾಗೆ ನನ್ಗೆ ಗೊತ್ತಾಯ್ತು. ಬಹಳ ಚೆನ್ನಾಗಿ ಹೇಳ್ಕೊಡಕತ್ತಾರ ಮೇಡಮ್ ಅಂತ ನಾನು ಮೆಸೇಜ್ ಮಾಡಿದೆ ಮೇಡಮ್. ಇಲ್ಲ ಮೇಡಮ್, ನಾವು ಒಂದ್ ವಾರ ಆಯ್ತು ಮೇಡಮ್. ಈಗ ನೀವೆಲ್ಲ ನಮ್ಮ ಒಂದಿನ ನಂಬಿಕೆ ಇಟ್ಕೊಂಡ್ಬಿಟ್ಟು ನಾವ್ ಹೇಳಿರೋದ್ನ ಇಲ್ಲಿ ಹಾಕ್ಬಿಡ್ತೀರಿ ಪಾಪ ನೀವು. ಬಟ್ ಹಾಕಿದಾಗ ಸೈಡ್ ಎಫೆಕ್ಟ್ ಏನಾಗುತ್ತೆ ಅನ್ನೋದು ಹೇಳ್ಬೇಕು. ಇವಾಗ ನಿಮ್ಗೆ ಮೇಲ್ಗಡೆ ಹೊಟ್ಟೆ ನೋವು ಬರ್ತಾ ಇದೆ ಅಂತಂದ್ರೆ ನೀವು ಡಾರ್ಕ್ ಗ್ರೀನ್ ಹಾಕ್ಬೋದು. ಬಟ್ ಕೆಳ ಹೊಟ್ಟೆ ನೋವು ಬರ್ತಾ ಇದೆ ಅಂದಾಗ ನೀವು ಡಾರ್ಕ್ ಗ್ರೀನ್ ಹಾಕಿದ್ರೆ ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಾವ್ ಅದು ಏನೇ ಗೊತ್ತಿರ್ಲಿಲ್ಲ ಮೇಡಮ್. ಹಾಕ್ತಿವಂದ್ರೂ ಅದ್ರದ್ದು ಎಫೆಕ್ಟ್ ಏನು, ಸೈಡ್ ಎಫೆಕ್ಟ್ ಏನು, ಎರಡೂ ಗೊತ್ತಿರ್ಬೇಕು. ಇವಾಗ ನಂಬರ್ 2 ಡಾರ್ಕ್ ಬ್ಲೂ ಭಾಳ ಬರೀರಿ ಅಂತ ಹೇಳ್ಬಿಡ್ತೀವಿ ವಿಡಿಯೋದಲ್ಲಿ. ನೈಟ್ ಬರೆದ್ರೆ ಮುಗೀತು, ನೈಟ್ ಎಲ್ಲ ನಿದ್ದೆ ಬರಲ್ಲ.
ವಿಂಡ್ ಕ್ರಿಯೇಟ್ ಆಗಿರುತ್ತೆ. ಅದ್- ಸೊ ಇದನ್ನ ಕಲ್ತ್ ಬಿಟ್ಟು ಮಾಡ್ಬೇಕು. ಒಂದು ಇಲ್ಲ ನಾವು ಹೇಳುವಾಗ ಅದ್ರ ಎಫೆಕ್ಟ್ಸ್ ಏನು ಸೈಡ್ ಎಫೆಕ್ಟ್ಸ್ ಏನು ಎರಡು ಹೇಳ್ಬೇಕು. ಅಂದ್ರೆ ಮಾತ್ರ ನಮ್ಗಿಲ್ಲಿ ಪಾಪ ನೀವು ಮಿಸ್ಗೈಡ್ ಆಗ್ಬಿಡ್ತೀರಾ. ಇಲ್ಲಿದ್ರೆ ನಾವ್ ಏನ್ ಹೇಳ್ತೀವಿ ಅದ್ ನಂಬ್ಕೊಂಡ್ ಮಾಡ್ತಾ ಇರ್ತೀರಾ. ಮೇಡಮ್ ಬಾಳ ಚೆನ್ನಾಗಿ ಹೇಳ್ತಿದ್ರಿ ಮೇಡಮ್. ನನ್ಗೆ ಬಾಳ ಇದನ್ಸಿತ್ತು. ಬಾಳ ಥ್ಯಾಂಕ್ ಯು ಮೇಡಮ್. ನನಗ ಹೋಗಿ ಸಿಗ್ತದಂತ ಅನ್ಗಿಸಿ ನಾನ್ ಜಾಯ್ನ್ ಆದೆ ಮೇಡಮ್. ಒಳ್ಳೇದ್ ಮೇಡಮ್, ಕಾಲ್ ಕಲೀರಿ. ಉರಿತ ಕಾಲ್ ಉರಿ ಬಾಳ ಆಗ್ಯಾವ ಮೇಡಮ್. 1 ವಾರ ಆಯ್ತು. ಶುಗರ್ ಇದೆಯಾ ಮೇಡಮ್? ಇದೆ ಮೇಡಮ್. ಶುಗರ್ ಇದೆಯಾ? ಓಕೆ ಮೇಡಮ್, ಶುಗರ್ ಇದ್ರೆ ಆದ್ರೆ ನನ್ನ ಸಜೆಷನ್ ಥೆರಪಿ ತಗೊಳ್ಳಿ. ಹಾ ಪರ್ಸನಲ್ ಆಗಿ ಥೆರಪಿ ತಗೋ ತಗೊಳ್ಳಿ. ಶುಗರ್ ಇಂದಾನೆ ಇದೆಲ್ಲ ಕಾಲು ಉರಿ ಬರೋದು, ಇದೆಲ್ಲ ಒಂದೊಂದೇ ಪ್ರಾಬ್ಲಮ್ ಎಲ್ಲ ಇರೋದು ಶುಗರ್ ಇಂದಾನೆ. ನಾವು ಶುಗರ್ ನ ಟ್ರೀಟ್ ಮಾಡಿದ್ರೆ ನಿಮ್ ಪಾದ ಉರಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸರಿನಾ? ಅಷ್ಟೇ ಮೇಡಮ್ ತಗೊಂತೀನಿ. ಆದಷ್ಟು ಥೆರಪಿ ತಗೊಂಡ್ಬಿಡಿ, ಒಳ್ಳೇದು. ಒಂದ್ 5 ವಾರ ಅಷ್ಟೇನೆ. 5 1 ವಾರ ವಾರ ಆಯ್ತು ಮೇಡಮ್. ತಗೊಂಡ್ಬಿಟ್ರೆ ಹಾ 1 ವಾರ ಆಯ್ತ್ರಿ ಮೇಡಮ್. ಕಾಲ್ ಉರಿತದ ಮೇಡಮ್. ಕಡಿಮೆ ಆಗುತ್ತೆ ಮೇಡಮ್. ಈಗ ಸದ್ಯಕ್ಕೆ ನೈಟ್ ಮಲ್ಕೊಳ್ಳುವಾಗ ನಮ್ಮ ಎಡಗೈ ಮಧ್ಯದ ಬೆರಳು ಫಸ್ಟ್ ಗೆರೆ ಮತ್ತೆ ಉಂಗುರದ ಗೆರೆಗೆ ಮೆಂತೆ ಪಟ್ಟಿ ಹಾಕಿ ರೌಂಡ್ ಆಗಿ. ಆಯ್ತು ಮೇಡಮ್. ಮೆಂತೆನ ಒಂದ್ ಟೇಪಲ್ ಮೆಂತೆ ಉದ್ದಗ್ ಅಂಟಿಸ್ಕೋಬೇಕು. ಇಲ್ಲೂ ಹಾಕ್ಬೇಕು, ಇಲ್ಲೂ ಹಾಕ್ಬೇಕು, ಉಂಗುರದ ತರ ಹಾಕ್ಬೇಕು. ಸರಿನಾ? ಜೊತೆಗೆ ಇಲ್ಲಿ ನೋಡಿ, ಕೈಯಲ್ಲಿ ಈ ರೀತಿ ಮಾಡಿದಾಗ ಇಲ್ಲಿ ಎಲ್ಲೂ 7 ಅಂತ ಒಂದು ಪಾಯಿಂಟ್ ಬರುತ್ತೆ. ಇದನ್ನ 20 ಸರಿ ಒತ್ತಿ. ಇಲ್ಲಿ ರೆಕಾರ್ಡಿಂಗ್ ಕೊಡ್ತೀನಿ, ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಒತ್ತಬೇಕು. ಇಲ್ಲಿ 20 ಸರಿ ಒತ್ತಿ. ಸಾಧ್ಯ ಆದ್ರೆ ನಾಳೆನೆ ನನ್ಗೆ ಬೆಳಿಗ್ಗೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ನಾಲ್ಗೆ ಫೋಟೋ ಕಳಿಸ್ಬಿಟ್ಟು ಥೆರಪಿ ತಗೊಳ್ಳಿ. ಥೆರಪಿ ತಗೊಂಡ್ರೆ ಏನಾಗುತ್ತೆ, ನಿಮ್ಗೆ ಎಲ್ಲ ಆರ್ಗನ್ಸ್ ಸ್ಟ್ರೆಂಥನ್ ಆಗುತ್ತೆ. ಅಂದ್ರೆ ಬರೀ ನಾ ಶುಗರ್ ಅಷ್ಟೇ ಇಲ್ಲಿ ವಾಸಿ ಆಗುತ್ತೆ ಅಂತ ಹೇಳ್ತಿಲ್ಲ. ಮಲ್ಟಿಪಲ್ ಆರ್ಗನ್ಸ್ ಪ್ರಾಬ್ಲಮ್ ಇರುತ್ತೆ, ಇಂಬ್ಯಾಲೆನ್ಸ್ ಇರುತ್ತೆ, ಫಂಕ್ಷನಿಂಗ್ ಲೋ ಇರುತ್ತೆ. ಇದ್ರಲ್ಲಿ ನಾನು ಥೆರಪಿ ಕೊಡೋದ್ರಿಂದ ಬರೀ ಶುಗರ್ ಅಷ್ಟೇ ನಾರ್ಮಲ್ ಬರೋದಲ್ಲ, ಲಿವರ್ ಸ್ಟ್ರೆಂಥನ್ ಆಗುತ್ತೆ. ಲಿವರ್ ಇಂದ ಬರೋ ಇಶ್ಯೂಸ್ ಕೂಡ ಮುಂದೆ ನಿಮಗೆ ಬರಲ್ಲ. ಆಮೇಲೆ ಇವಾಗ ಮಂತ್ಲಿ ಪೀರಿಯಡ್ಸ್ ಇಶ್ಯೂಸ್ ಇದ್ರೆ ಅದು ಕೂಡ ಅಲ್ಲಿ ಅದನ್ನು ಟ್ರೀಟ್ ಆಗುತ್ತೆ. ಸೊ ಒಂದೊಂದೇ ಆರ್ಗನ್ಸ್ ನ ಸ್ಟ್ರೆಂತ್ ಮಾಡ್ತಾ ಹೋಗ್ತೀವಿ. ನಿಯರ್ ಫ್ಯೂಚರ್ ಅಲ್ಲೂ ಕೂಡ ನಿಮ್ಗೆ ಯಾವ್ದು ಹೆಲ್ತ್ ಇಶ್ಯೂಸ್ ಬರಲ್ಲ. ಬಿಪಿನೂ ಇದೆ ಮೇಡಮ್. ಬಿಪಿನೇ ಇದೆಯಾ? ಓಕೆ ಸರಿ. ಅದನ್ನು ಎಲ್ಲ ಆಡ್ ಇರುತ್ತೆ ಮೇಡಮ್. 6 ವಾರ ಹಾ. ಥೆರಪಿ ಕೊಡೋದ್ರಲ್ಲಿ ಎಲ್ಲ ಆಡ್ ಮಾಡೇ ಕೊಡ್ತೀವಿ. ಆಯ್ತು ಮೇಡಮ್. ನೀವ್ ಹೆಂಗಂದ್ರೆ ನಾನು ಹಂಗ ಇದ್ ಮಾಡ್ಕೊತೀನಿ. ತಗೊಳ್ಳಿ ಮೇಡಮ್, ಥೆರಪಿ ತಗೊಳ್ಳಿ. ವಾಸಿ ಆಗುತ್ತೆ. ಯಾವ್ದು ವಾಸಿ ಕಿಡ್ನಿ ಆಗಲ್ಲ. ಸ್ಟೋನ್ ಕಿಡ್ನಿ ಸ್ಟೋನ್ ಇದೆಯಾ? ಆಗಿದೆ ಮೇಡಮ್. 5 mm ಐತೆ ಅಂತ್ರಿ. ಹೋಗುತ್ತೆ, ಕಿಡ್ನಿ ಅದನ್ನು ಸ್ಟೋನ್ ಕ್ಲಿಯರ್ ಆಗುತ್ತೆ. ವಿನೋದ್ ಕೆಂಬಾವಿ ಸರ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡೆ ಮೇಡಮ್. ಅದ್ ಇನ್ನ ನೋವು ಹಂಗೆ ಐತಿ ಮೇಡಮ್. 5 ವಾರ ಟೈಮ್ ಬೇಕಾಗುತ್ತೆ. ಮಾಡಿಸ್ಕೊಂಡೆ. ಟೈಮ್ ಯಾವ್ದೇ ಹೌದು. ಆಗ್ಲಿ ಪೇಷನ್ಸ್ ಇಂದ ನೀವು ತಗೊಂಡ್ರೆ ಇದ್ರಲ್ಲಿ ರಿಸಲ್ಟ್ ಖಂಡಿತ 100% ರಿಸಲ್ಟ್ ಇದೆ. ಬಟ್ ಏನಂದ್ರೆ ನಮಗ್ ಪೇಷನ್ಸ್ ಬೇಕು ಅಷ್ಟೇ. ಪೇಷನ್ಸ್ ಇಂದ ವಾಸಿ ಆಗುತ್ತೆ. ನೋಡಿ, ಇವಾಗ BP ಬಂದಿದೆ ಅಂದ್ರೆ ಅದೇ ಆರ್ಗನ್ಗಳಲ್ಲಿ ಎಕ್ಸೆಸ್ ಹೀಟ್ ಆಗು BP ಬಂದಿರುತ್ತೆ, ಕೋಲ್ಡ್ ಆದ್ರೂ ಬರುತ್ತೆ. ಬಟ್ ನಿಮ್ ಕಿಡ್ನಿ ಸ್ಟೋನ್ ಆಗಿದೆ ಅಂದ್ರೆ ಅಲ್ಲಿ ಕಿಡ್ನಿನೂ ಇಂಬ್ಯಾಲೆನ್ಸ್ ಆಗಿದೆ. ಅದು ಹೀಟ್ ಆಗಿದೆಯಾ ಕೋಲ್ಡ್ ಆಗಿದೆಯಾ ಅಂತ ನಾಲ್ಗೆ ನೋಡಿದಾಗ ಗೊತ್ತಾಗುತ್ತೆ ನಮ್ಗೆ. ಈಗ ಕಿಡ್ನಿ ಸ್ಟೋನ್ ಅನ್ನೋದು ಕಿಡ್ನಿ ಹೀಟ್ ಆದ್ರೇನೆ ಸ್ಟೋನ್ ಆಗುತ್ತಂತಿಲ್ಲ, ಕಿಡ್ನಿ ಕೋಲ್ಡ್ ಇಂದನೂ ಕೂಡ ಸ್ಟೋನ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾಲ್ಗೆ ಫೋಟೋ ನೋಡಿದಾಗ ಟಂಗ್ ಅನಾಲಿಸಿಸ್ ಮಾಡ್ಲೇಬೇಕು. ಅದ್ ನೋಡಿದಾಗ್ಲೇನೆ ನಾವು ನಿಮ್ಗೆ ಕರೆಕ್ಟ್ ಆಗಿ ಪಾಯಿಂಟ್ಸ್ ಕೊಡ್ಬಹುದು. ಈಗ ನಾನು ಸುಮ್ನೆ ನಿಮ್ಗೆ ಇಲ್ಲಿ ಗ್ರೀನ್ ಹಾಕೊಳ್ಳಿ, ಬ್ಲೂ ಹಾಕೊಳ್ಳಿ ಅಂತಂದ್ರೆ ಮತ್ತೆ ಬೇರೆ ಆರ್ಗನ್ಗಳಿಗೆ ಇಂಬ್ಯಾಲೆನ್ಸ್ ಆಗುತ್ತೆ. ಸರಿ ಮೇಡಮ್, ನೀವ್ ಥ್ಯಾಂಕ್ ಯು. ಹೆಂಗಂದ್ರೆ ಥ್ಯಾಂಕ್ ಯು ಮೇಡಮ್. ನಾಳೆ ಬೆಳಿಗ್ಗೆ ಕಳಿಸಿ, ಬೆಳಿಗ್ಗೆ ಕಳಿಸಿ. ಅಷ್ಟೇ ಮೇಡಮ್. ಮೋಟೋ G7 ಪವರ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಸವಿತಾ ಅಂತ. ಮೇಡಮ್. ಇದು ಹೇಳಿ. ಭುಜ ಎರಡು ಕಡೆ ನೋವ್ತಾ ಇದೆ ಮೇಡಮ್. ಯಾವ್ದು? ಎರಡು ಕಡೆ ಭುಜ, ಬಲ್ಗೈಯ? ಎರಡು ಕಡೆ, ಎರಡು ಕೈ. ಎರಡು ಕೈಯ? ಶೋಲ್ಡರ್ ಪೇನಿಗೆ ನಾನು ತುಂಬಾ ಸಲ ನಮ್ಮ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ. ಶೋಲ್ಡರ್ ಪೇನಿಗೆ ನಂಬರ್ ಥೆರಪಿ ಹೇಳಿದ್ ಸಜೆಸ್ಟ್ ಮಾಡಿದ್ದೀನಿ. ನಂಬರ್ ಥೆರಪಿ ನೋಡಿಲ್ಲ ಹಾಕೊಳ್ಳಿ, ಮೇಡಮ್ ಸರಿ ನಾನು. ಹೋಗುತ್ತೆ. ತೋರಿಸ್ತೀನಿ. ನಿಮ್ಗೆ ಶುಗರ್ ಇದೆ? ಶುಗರ್ ಇದೆ, ಮತ್ತೆ ಥೆರಪಿ ತಗೊಂಬಿಡಿ. ಮೇಡಮ್ ನಂಬರ್ ಫೋನ್ ಮಾಡ್ಬೇಕಾ, ಹೆಂಗೆ ಯಾವ ತರ? ವಾಟ್ಸಪ್ ಮಾಡ್ಬೇಕು. ಹಾ ವಾಟ್ಸಪ್ ಅಲ್ಲಿ ಮಾಡಿ ಕೊಡ್ತೀನಿ. ಸದ್ಯಕ್ಕೆ ಇವಾಗ ನೈಟ್ ನೀವು ಇಲ್ಲಿ ಬ್ರಾಕೆಟ್ +1 ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ -53 ಅಂತ ಬರಿಬೇಕು. ಇದು ನಿಮ್ಗೆ ರೆಕಾರ್ಡಿಂಗ್ ಕೊಡ್ತೀನಿ, ರೆಕಾರ್ಡಿಂಗ್ ಅಲ್ಲಿ ಬರುತ್ತೆ. ಈ ರೀತಿ ಉದ್ದಕ್ಕೆ ಬರ್ಕೊಳ್ಬೇಕು. ಇಲ್ಲಿ ಸರಿ ಮೇಡಮ್. ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಲಾಸ್ಟ್ ಹೋದ ವಾರ ತಗೊಂಡಿದ್ದು ವಿಡಿಯೋಸ್ ಅಲ್ಲೂ ಇದೆ. ನಾ ಶೋಲ್ಡರ್ ಪೇನ್ ಅಂತಾನೆ ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ಬೇಕಾದ್ರೆ ನೋಡ್ಬೋದು ನೀವು. ಈಗ ನಿಮ್ಗೆ ಇಲ್ಲಿ ಶೋಲ್ಡರ್ ಪೇನ್ ಬರ್ತಿದೆ ಅಂದ್ರೆ ನಿಯರ್ ಫ್ಯೂಚರ್ ಅಲ್ಲಿ ಹಾರ್ಟ್ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ್ಲೇನೆ ಥೆರಪಿ ತಗೊಂಡ್ಬಿಟ್ಟು ಸರಿ ಮಾಡ್ಕೊಳ್ಳೋದು ಒಳ್ಳೇದು. ಸರಿ ಸರಿ ಮೇಡಮ್. ಥ್ಯಾಂಕ್ ಯು. ಇದು ಫೋನ್ ಮಾಡ್ಬೇಕಾ, ಇಲ್ಲ ವಾಟ್ಸಪ್ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಕಳ್ಸೋದೇನಾ? ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ಜೊತೆಗೆ ನಿಮ್ ನಾಲ್ಗೆ ಫೋಟೋ ಬೆಳಗ್ಗೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ನಾಲ್ಗೆ ಫೋಟೋ ಕಳಿಸಿ.
ಹಾ ಸರಿ ಮೇಡಮ್, ಓಕೆ ಥ್ಯಾಂಕ್ ಯು ಮೇಡಮ್, ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಶ್ವರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಹಾ ಮೇಡಮ್ ಚೆನ್ನಾಗಿದ್ದೀನಿ. ವಿಡಿಯೋ ಆನ್ ಮಾಡ್ಕೊಳ್ತೀರಾ? ವಿಡಿಯೋ ಆನ್ ಮಾಡುವ. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ. ಹೇಳಿ ಮೇಡಮ್. ನನಗೆ ನನಗೆ ಶುಗರ್ ಇದೆ. ಹ್ಮ್ ಮತ್ತೆ ಇವಾಗ ಈಗ ಒಂದು 8-10 ದಿವಸದಿಂದ ನನಗೆ ಗಂಟ್ಲು ತುಂಬಾ ಥೈರಾಯ್ಡ್ ಇದೆ. ಓಕೆ. ಅದು ಆಪರೇಷನ್ ಆಗಿ ಒಂದು 15 ಇಯರ್ಸ್ ಆಗಿದೆ. ಹ್ಮ್ ಆಯ್ತಾ, ಅದು ಇವಾಗ ತುಂಬಾ ಒಳಗಡೆ ಹಿಚ್ಚಿಂಗ್, ಒಳಗಡೆ ಗಂಟ್ಲೊಳಗೆ ಹಿಚ್ಚಿಂಗ್ ಆಗಿ ಮೇಲೆಲ್ಲ ಒಂಥರ ಹಿಚ್ಚಿಂಗು. ಅದ್ ನಾನೇನ್ ಮಾಡಿದೆ, ರಾತ್ರಿ ನಿದ್ರೆಲೆಲ್ಲ ಕೆರೆದು ಬಿಟ್ಟೆ. ಓಹೋ. ಕೆರ್ದದಲ್ಲೇ ಇದು ಕುತ್ತಿಗೆ ಸುತ್ತಲೂ ಕಪ್ಪಾಗಿದೆ. ಮತ್ತೆ ನಾನು ಮುಖದ ಮೇಲೆ ಎಲ್ಲೆಲ್ಲಿ ಕೆರೆದಿದ್ದೀನಿ ಅಲ್ಲೆಲ್ಲ ಕಪ್ಪಾಗ್ಬಿಟ್ಟಿದೆ. ಇಲ್ಲಿ ಅದೇ ನಿಮ್ಗೆ ಶುಗರ್ ಇಂದನ ಎಲ್ಲ ಬಾಡಿ ಇಚ್ಚಿಂಗ್ ಬರೋದು. ಶುಗರ್ ಇದ್ದವ್ರಿಗೆ ಶುಗರ್ ಮೇಜರ್. ಇಂದ ಅಂತಲ್ಲ, ಗಂಟ್ಲಲ್ಲಿ ಕೆರೆತ ಬಂದಿದ್ದು. ಅದೇ ಈಗ ನಿಮ್ಗೆ ಇಚ್ಚಿಂಗ್ ಆಗ್ತಿದೆ ಅಂತಂದ್ರೆ ಸ್ಪ್ಲೀನ್ ಅಲ್ಲೂ ಪ್ರಾಬ್ಲಮ್ ಆಗಿರುತ್ತೆ, ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲೂ ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಎಲ್ಲಾ ಆರ್ಗನ್ ಗಳನ್ನ ಸ್ಟ್ರೆಂತ್ ಮಾಡ್ಬೇಕು. ಇಲ್ಲಿ ನೋಡಿ, ಮೊದ್ಲು ಲಂಗ್ಸ್ ನ ಈ ರೀತಿ ಪ್ರೆಸ್ ಮಾಡಿ, ಥೈರಾಯ್ಡ್ ಬ್ಯಾಲೆನ್ಸ್ ಆಗುತ್ತೆ ನೋಡಿ. ಈ ರೀತಿ ಪ್ರೆಸ್ ಕೊಡ್ಬೇಕು ಹೀಗೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು 20 ಬುಕ್ ಸರಿ ಪ್ರೆಸ್ ಕೊಡಿ. ಮಾಡ್ತಿದ್ರ ಇದನ್ನ? ನಾನು ಮಾಡ್ತಾ ಇದ್ದೀನಿ, ಬುಕ್ ತಗೊಂಡಿದ್ದೀನಿ. ಹಾ. 2 ಬುಕ್ ತಗೊಂಡಿದ್ದೀನಿ ನಾನು. ಯೂಸ್ ಮಾಡ್ತಾ ಇದೀರಾ? ಮಾಡ್ತಾ ಇದ್ದೀನಿ, ಅಂತ ಅಷ್ಟು ಆಗ್ಲಿಲ್ಲ ನನಗೆ. ಇಲ್ಲಿ ನೋಡಿ, ನಿಮ್ಗೆ ಇಚ್ಚಿಂಗ್ ಕಡಿಮೆ ಆಗಕ್ಕೆ ಕಂಟ್ರೋಲ್ ಒಂದು ಬರ್ಲಿಲ್ಲ. 2 ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಗೆ ರೆಡ್ ಕಲರ್ ಸರ್ಕಲ್ ಹಾಕಿ. ಹೀಗೆ ಇಲ್ಲಿ ರೆಡ್ ಕಲರ್ ಸರ್ಕಲ್ ಹಾಕ್ಬೇಕು. 2 ಇಲ್ಲಿ ಸೆಕೆಂಡ್ ಗೆರೆಗೆ. ಥೆರಪಿ ನನಗೆ. ಥೆರಪಿ ತಗೊಳ್ಳಿ. ಹಾಗಾದ್ರೆ ಬೆಳಿಗ್ಗೆ ನನ್ಗೆ ನಾಲ್ಗೆ ಫೋಟೋ ಕಳಿಸಿ, ಬ್ರಷ್ ಮಾಡೋಕ್ಕಿಂತ ಮುಂಚೆ. ನಿಮ್ದು ಏನೇನ್ ಹೆಲ್ತ್ ಇಶ್ಯೂಸ್ ಇದೆ ಎಲ್ಲ ನನಗೆ ನೀಟಾಗಿ ಏನ್ ಬರೀರಿ. ಗೊತ್ತಮ್ಮ, ಅಲ್ಲ ನನಗೆ ಗಂಟ್ಲದು ಒಂದು ಪ್ರಾಬ್ಲಮ್, ಮತ್ತೆ ಹಿಚ್ಚಿಂಗು, ಮತ್ತೆ ಈಗ ಇದು ಕೆರೆದಲ್ಲೆಲ್ಲ ಒಂಥರ ಬ್ಲಾಕ್ ಆಗಿದೆ, ಮುಖ ಕತ್ತೆ ಎಲ್ಲ. ಮತ್ತೆ ಏನ್ ಗೊತ್ತಾ, ಎಡಗಾಲು ಬಲಗಾಲು ಸೈಡ್ ಮೂಳೆ ಬರುತ್ತಲ್ಲ, ಜಾಯಿಂಟ್ ಮೂಳೆ, ಅಲ್ಲಿ ಅದು ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ದಪ್ಪ ಆಗಿರುತ್ತೆ. ಸ್ವೆಲ್ಲಿಂಗ್ ಮತ್ತೆ ಬಂದಿರುತ್ತೆ. ಕೂತ್ಕೊಳ್ಳಿಕ್ಕಾಗಲ್ಲ. ಮತ್ತೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನನಗೆ. ತುಂಬಾ ಬೆನ್ನು, ಈ ಎಡಗಡೆ ಮತ್ತು ಸಿಕ್ಕಾಬಟ್ಟೆ ನೋವು, ಮತ್ತೆ ಇದ್ರ ಕೆಳಗಡೆ ಜಾಯಿಂಟ್ ನೋವು, ಮತ್ತೆ ಬಲಗಡೆ ಮಂಡಿನೂ ನೋವು ನನಗೆ. ಬಲಗಡೆ ಕಾಲು ಮಡ್ಸಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಸರಿ. ಮತ್ತೆ ಇದು ನನಗೆ ನೀವ್ ಹೇಳಿರೋ ಇಶ್ಯೂಸ್ ಏನಿದೆ ಎಲ್ಲ ಮಗನೇ? ಕ್ಲಿಯರ್ ಆಗುತ್ತೆ, ಏನು ಭಯ ಪಡ್ಬೇಡಿ. ಒಂದ್ ಆರ್ಗನ್ ಸ್ಟ್ರೆಂತ್ ಮಾಡಿದ್ರೆ ಮಲ್ಟಿಪಲ್ ಇಶ್ಯೂಸ್ ಸಿಂಟಮ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಇದೆಲ್ಲ ಆಗ್ತಾ ಇರೋದು ನಿಮ್ಗೆ ಡ್ಯಾಂಪ್ ಆಗಿರುತ್ತೆ, ಅಂದ್ರೆ ಕೋಲ್ಡ್ ಆಗಿರುತ್ತೆ, ಕೋಲ್ಡ್ ಎಕ್ಸೆಸ್ ಆಗಿ ಹೀಟ್ ಕೂಡ ಆಗಿರುತ್ತೆ. ಸೊ ನಿಮ್ಗೆ ಎಲ್ಲಾ ಆರ್ಗನ್ ಸ್ಟ್ರೆಂಥನ್ ಮಾಡಿದ್ರೆ ನಿಮ್ಗೆ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸಂಜೆ ಆಯ್ತಾ ಆಗುವಷ್ಟೊತ್ತಿಗೆ ನಂದು ಕಾಲು ಅಂಗಾಲು ತುಂಬಾ ಉರಿ, ಮತ್ತೆ ರೆಡ್ ಆಗಿರುತ್ತೆ. ಥೆರಪಿ ತಗೊಳ್ಳಿ ಮೇಡಮ್. ಅಂಗಾಲು. ಪೇಷನ್ಸ್ ಇಂದ ಅಟ್ಲೀಸ್ಟ್ 6 ವಾರ ಥೆರಪಿ ತಗೊಳ್ಳಿ. ಎಲ್ಲಾ ಇಶ್ಯೂಸ್ ಒಂದೊಂದೇ ಸ್ಲೋ ಆಗಿ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಸರಿನಾ? ಓಕೆ, ಥ್ಯಾಂಕ್ ಯು ಮೇಡಮ್. ನಂದಾದ್ಮೇಲೆ ನಾನು ಮೊಮ್ಮಕ್ಕಳಿಗೆ ಇದು ಮಾಡ್ತೀನಿ. ಸರಿ ನಂದು ಮೇಡಮ್, first ಖಂಡಿತ ಆಗಿದೆ. ತಗೊಳ್ಳಿ. ನೀವು Okay, ತಗೊಳ್ಳಿ, okay, ಆಮೇಲೆ thank you. ಮನೇಲವರು ಕೂಡ ತಗೊಳ್ಬಹುದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ರು ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಮೀಟಿಂಗ್ ಎಂಡ್ ಆಗುತ್ತೆ. ಇದು ರೆಕಾರ್ಡಿಂಗ್, ನಾನು ಕ್ಲಾಸ್ ರೆಕಾರ್ಡಿಂಗ್ಸ್ ನ ಕೊಡ್ತೀನಿ, ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ನೀವು ಗ್ರೂಪ್ ಅಲ್ಲಿ ಕೂಡ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ, ನಂಗೆ ಗ್ರೂಪ್ ಅಲ್ಲಿ ಕೇಳಿ, ಅಲ್ಲೂ ಕೂಡ ನಾನು ಫ್ರೀ ಆಗಿ ಸಜೆಷನ್